ಕಳೆದ ವಾರ ನಾವು ನೆಹೆಮ್ಯನ ಬಗ್ಗೆ ನೋಡಿದ್ವಿ. ಅಂದರೆ ಈ ಜೆರುಬ್ಬಾಬೆಲ ಮತ್ತು ಎಜ್ರನು, ನೆಹೆಮ್ಯನು ಅವರೆಲ್ಲರೂ ಕೂಡ ಪರಿಪೂರ್ಣ ಶಿಷ್ಯರಾಗಿದ್ದರು. ಮತ್ತು ದೇವರು ಅವರಿಗೆ ಒಪ್ಪಿಸಿಕೊಟ್ಟಂತಹ ಕೆಲಸವನ್ನು ದೇವರ ಸಮಯದಲ್ಲಿ ಮಾಡಿ ಮುಗಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ಪ್ರತಿಯೊಬ್ಬರೂ ಒಂದು ಉದ್ದೇಶದಿಂದ ಈ ಲೋಕದಲ್ಲಿ ಹುಟ್ಟಿರ್ತಾರೆ. ಅದು ಮನುಷ್ಯರ ಉದ್ದೇಶ ಅಲ್ಲ, ದೇವರ ಉದ್ದೇಶ. ಪ್ರತಿಯೊಬ್ಬರ ಜೀವನದಲ್ಲೂ ದೇವರದೇ ಆದಂಥ ಒಂದು ಉದ್ದೇಶ ಇದೆ. ಅದಕ್ಕೆ ನಾವು ಈ ಲೋಕದಲ್ಲಿ ಇದ್ದೀವಿ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಅದನ್ನು ಅರ್ಥ ಮಾಡ್ಕೊಂಡಂಥ ಅನೇಕ ಜನರು ಬೈಬಲಲ್ಲಿ ದೇವರ ಚಿತ್ತವನ್ನು ನೆರವೇರಿಸಿದ್ದಾರೆ. ಅದನ್ನು ಅರ್ಥ ಮಾಡಿಕೊಳ್ಳದೇ ಇರೋರು ಪ್ರಾಣಿಗಳಂತೆ ನಶಿಸಿ ಹೋಗಿದ್ದಾರೆ. ಅವ್ರ ಜೀವನದಲ್ಲಿ ನಿಜವಾದ ಒಂದು ಅರ್ಥ ಗೊತ್ತಿಲ್ಲ. ಇಲ್ಲೊಬ್ಬ ಶಿಷ್ಯರಿದ್ದಾರೆ, ಯಾರೇ ಓದ್ಕೊಂಡ ಹಾಗೆ ಇವತ್ತಿನ ಅಂಶದಲ್ಲಿ ಪರಿಪೂರ್ಣ ಗುಪ್ತ ಶಿಷ್ಯರು ಅಂತ ಹೇಳಿದ್ರೆ, ಗುಪ್ತ ಅಂತ ಹೇಳಿದ್ರೆ ರಹಸ್ಯ ಶಿಷ್ಯರು ಎಂಬುದಾಗಿ ನಾವು ನೋಡ್ತೇವೆ. ಎಸ್ತೇರಲ್ಲಿ 4:15-16 ಇವರೆಲ್ಲರೂ ಈಗ ಜೆರುಬ್ಬಾಬೆಲ ಬಗ್ಗೆ ನಾವು ನೋಡಿದ್ವಿ, ಎಜ್ರನ ಬಗ್ಗೆ ನೋಡಿದ್ವಿ, ನೆಹೆಮ್ಯನ ಬಗ್ಗೆ ನೋಡಿದ್ವಿ. ಬೇರೆ ಬೇರೆ ದೇಶಗಳಲ್ಲಿ ಚದರಿ ಹೋಗಿದ್ರು, ಆದರೂ ದೇವರನ್ನ ಬಿಟ್ಟಿರಲಿಲ್ಲ. ದಾನಿಯೆಲ್ಲ ನೋಡ್ತೀವಿ, ಶಾದ್ರಕ್ ಮೇಷಕ್ ಅಬೇದ್ನೆಗೋವನ್ನ ನೋಡ್ತೀವಿ. ಇವರು ಬೇರೆ ದೇಶದಲ್ಲಿ ಚದರಿ ಹೋಗಿದ್ರು ಕೂಡ ದೇವರ ವಾಕ್ಯವನ್ನು ಬಲವಾಗಿ ಇಟ್ಕೊಂಡಿದ್ರು, ದೇವರನ್ನೇ ಹಿಂಬಾಲಿಸ್ತಿದ್ರು ಎಂಬುದಾಗಿ ನಾವು ನೋಡ್ತೀವಿ. ಹಾಗಾಗಿನೇ ದೇವರ ಉದ್ದೇಶ ಅವರ ಜೀವಿತದಲ್ಲಿ ನೆರವೇರಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪರಿಚಯದಲ್ಲಿ ನಾವು ನೋಡುವಾಗ ದೇವರ ಚಿತ್ತವನ್ನ ತಿಳಿಯದವರು ದೇವರ ಚಿತ್ತ ತಿಳಿಯದವರು 3 ವಿಷಯಗಳನ್ನು ಅವರು ಎದುರಿಸಬೇಕಾಗುತ್ತೆ. ಒಂದು, ಸಮಸ್ಯೆಗಳು. ಎರಡನೇದು, ಸಂಘರ್ಷಗಳು. ಮೂರನೇದು, ಬಿಕ್ಕಟ್ಟುಗಳು ಅಂತ ಹೇಳ್ತಾರೆ. ಅಂದರೆ ಯಾರು ದೇವರ ಚಿತ್ತವನ್ನು ಅರ್ಥ ಮಾಡ್ಕೊಳ್ಳಲ್ಲ, ಯಾರು ದೇವರ ಚಿತ್ತದಂತೆ ಜೀವಿಸೋದಕ್ಕೆ ಆಗೋದಿಲ್ಲ, ಅವರು ಪ್ರತಿದಿನ ಅವರ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು, ಒಂದಲ್ಲ ಒಂದು ಸಂಘರ್ಷಗಳು, ಒಂದಲ್ಲ ಒಂದು ಬಿಕ್ಕಟ್ಟುಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತಾರೆ. ಅಂದರೆ ಕಾರಣನೇ ಗೊತ್ತಿಲ್ಲದೆ, ನನ್ನ ಜೀವನದಲ್ಲಿ ಯಾಕೆ ಈ ಥರ ನಡೀತಾ ಇದೆ ಅಂತಲೇ ಅವರಿಗೆ ಗೊತ್ತಿಲ್ಲದೆ ಅವರು ಸಮಸ್ಯೆಗಳಲ್ಲಿ ಇರ್ತಾರೆ. ಹಾಗಾಗಿನೇ ನಾನು ಮಾಡಬೇಕಾಗಿರೋದು ಏನಂದರೆ ದೇವರ ಚಿತ್ತವನ್ನು ಅರ್ಥ ಮಾಡ್ಕೊಳ್ಳೋದು. ನಾವೆಷ್ಟು ಬೇಗ ದೇವರ ಚಿತ್ತವನ್ನು ಅರ್ಥ ಮಾಡ್ಕೊಳ್ತೀವೋ ಅಷ್ಟು ಬೇಗ ನಮ್ಮ ಜೀವಿತಕ್ಕೊಂದು ಅರ್ಥ ಸಿಗುತ್ತೆ ಅಂತ ಹೇಳಿ. ಈಗ ಬೈಬಲಲ್ಲಿ ನಾವು ನೋಡ್ತೀವಿ, ಯೋಸೇಫನನ್ನು ಉದಾಹರಣೆಗೆ ತಗೊಂಡ್ರೆ ಅವನ ಜೀವನದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ದೇವರನ್ನು ನಾವು ತಿಳ್ಕೊಂಡ, ದೇವರ ಒಂದು ಕನಸನ್ನು ಹಿಡ್ಕೊಂಡ, ಅದಕ್ಕಾಗಿನೇ ಅವ್ನು ಜೀವಿಸ್ಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದ. ಅವನ ಆ ತೀರ್ಮಾನಕ್ಕೆ ಬಂದಿಲ್ಲ ಅಂದಿದ್ರೆ ಅಣ್ಣ ತಮ್ಮಂದ್ರು ಬೈಯುವಾಗ, ಹೊಡಿಯಕ್ಕೆ ಬಂದಾಗ, ಆಯಿತು ಇದ್ಯಾವುದು ನಾನು ಹೇಳಲ್ಲ, ಇನ್ಮೇಲೆ ನಾನು ನಿಮ್ಗೆ ಸಮಸ್ಯೆ ಮಾಡಲ್ಲ, ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಹೇಳ್ಬೋದಾಗಿತ್ತು. ಆದರೆ ಅವನು ಆ ರೀತಿ ಹೇಳದೆ ಆ ದೇವರ ನಿಮಿತ್ತ, ದೇವರು ಕೊಟ್ಟಂಥ ಕನಸಿನ ನಿಮಿತ್ತ ಅವನು ತೀರ್ಮಾನ ಮಾಡಿಕೊಂಡು ಸಮಸ್ಯೆಗಳನ್ನು ಎದುರಿಸಿದ, ಸಂಘರ್ಷಗಳನ್ನು ಎದುರಿಸಿದ, ಕಷ್ಟಗಳನ್ನು ಎದುರಿಸಿದ. ಆದರೆ ಇವೆಲ್ಲವೂ ದೇವರ ಚಿತ್ತ ತಿಳಿದಿರೋರಿಗೆ ಆಶೀರ್ವಾದವಾಗಿರುತ್ತೆ. ಆಮೇಲೆ ದೇವರ ಚಿತ್ತವನ್ನು ಅರಿತುಕೊಂಡವರಿಗೆ ಸಮಸ್ಯೆಗಳು, ಸಂಘರ್ಷಗಳು, ಬಿಕ್ಕಟ್ಟುಗಳು ಆಶೀರ್ವಾದವಾಗಿರುತ್ತೆ, ಅವಕಾಶಗಳಾಗಿರುತ್ತೆ. ಆದರೆ ಯಾರು ದೇವರ ಚಿತ್ತವನ್ನು ಅರ್ಥ ಮಾಡ್ಕೊಳ್ಳಲ್ಲ ಅವ್ರಿಗೆ ಇವು ನಾಶಕರವಾಗಿದೆ. ಜಲಪ್ರಳಯ ನೋಹನಿಗೂ ಒಂದೇ, ಅಲ್ಲಿದ್ದಂಥ ಬೇರೆ ಜನರಿಗೂ ಒಂದೇ ಜಲಪ್ರಳಯ. ಆದರೆ ದೇವರ ಚಿತ್ತವನ್ನು ಅರ್ಥ ಮಾಡಿಕೊಂಡು ದೇವರ ವಾಕ್ಯದಂತೆ ಅವರು ಒಂದು ನಾವೆಯನ್ನು ಕಟ್ಟಿ ಅದರಲ್ಲಿ ಅವರು ನೋಹ
ರಕ್ಷಿಸಲ್ಪಟ್ಟು. ಆದರೆ ಅದೇ ಜಲಪ್ರಳಯ ದೇವರ ಚಿತ್ತವನ್ನು ಅರ್ಥ ಮಾಡ್ಕೊಳ್ಳದೆ ಇರೋರಿಗೆ ನಾಶಕರವಾಗಿತ್ತು. ಅರ್ಥ ಆಗ್ತಿದೆ? ಈ ಥರ ಉದಾಹರಣೆಗಳನ್ನು ಕೊಟ್ಕೊಂಡು ಹೋದರೆ ಬೈಬಲಲ್ಲಿ ಅನೇಕ ಉದಾಹರಣೆಗಳಿವೆ. ನೀನು ನಾನು ದೇವರ ಚಿತ್ತವನ್ನು ಅರ್ಥ ಮಾಡಿಕೊಂಡಂತಹ ಉಳಿದವರಾಗಿ ದೇವರ ಮಕ್ಕಳಾಗಿ ಗುಪ್ತ ಶಿಷ್ಯರು ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಅವಳು 2ನೇ ಅಧ್ಯಾಯದಲ್ಲಿ 10ನೇ ವಚನ ಓದುವಾಗ, ಎಸ್ತೇರಳಲ್ಲಿ 2:10, ಎಸ್ತೇರಳು ತಾನು ಇಂಥ ಜನಾಂಗದವಳು ಇಂಥ ಕುಲದವಳು ಎಂಬುದನ್ನು ತೋರ್ಪಡಿಸಿಕೊಳ್ಳಲಿಲ್ಲ, ಮೊರ್ದೆಕೈಯು ಹೀಗೆ ಅಪ್ಪಣೆ ಕೊಟ್ಟಿದ್ದನು ಅಂತ ಇದೆ. ಅಂದ್ರೆ ಈಗ ಅವಳು ಈ ರಾಜ ಬಂದು ಅಹಷ್ವೇರೋಷ ಅಂತ ಹೇಳಿ ಆ ರಾಜ ರಾಣಿಯ ಹುಡುಕಾಟದಲ್ಲಿ ಇದ್ದಾನೆ. ಅಷ್ಟು ದೊಡ್ಡ ರಾಜನಾಗಿ 127 ಸಂಸ್ಥಾನಗಳನ್ನು ಆಳ್ವಿಕೆ ಮಾಡ್ತಿದ್ದಂಥ ಅಹಷ್ವೇರೋಷ ಎಂಬ ರಾಜ ಹೆಂಡತಿನ ಅವನು ಡಿವೋರ್ಸ್ ಕೊಡುವಂಥ ಸಮಯ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವರು ತಿಂದು ಕುಡಿದು ಮಜಾ ಮಾಡ್ತಿರುವಾಗ ಆ ವಸ್ತಿ ಅನ್ನುವಂತಹ ರಾಣಿ ತುಂಬ ಅಂದವಾಗಿರುತ್ತೆ. ಅವ್ರ ಹೆಂಡತಿ ಬಂದು ಎಲ್ಲರ ಮುಂದೆ ಕುಡಿದು ಕುಪ್ಪಳಿಸಿ ಎಲ್ಲರನ್ನು ಇನ್ನೂ ಸಂತೋಷ ಪಡಿಸು ಅಂತ ಹೇಳಿ ಆ ರಾಜ ಕರೆದಿರ್ತಾರೆ ಕುಡಿದು ಬಂದಲ್ಲಿ. ಆದರೆ ರಾಣಿಗೆ ಅದು ಇಷ್ಟ ಇರಲಿಲ್ಲ. ಹಾಗಾಗಿ ನಾನು ಬರಲ್ಲ, ಎಲ್ಲರ ಮುಂದೆ ನಾನು ಕುಡಿಯಲ್ಲ ಅಂತ ಹೇಳಿರುತ್ತೆ. ರಾಜನ ಮಾತನ್ನ ವಿರೋಧ ಮಾಡೋದು ಅಂತ ಹೇಳಿದ್ರೆ ಅದು ಸಾಯೋದಕ್ಕೆ ಸಮಾನ. ಹಾಗಾಗಿ ಇವನೇನು ಮಾಡ್ತಾನೆ, ಸರಿ ಎಲ್ಲರ ಮುಂದೆ ಅವಮಾನ ಮಾಡಿಬಿಡಲ್ಲ ನಾನು ಹೆಂಡತಿ ಅಂತ ಹೇಳ್ಬಿಟ್ಟು ಅವಳನ್ನು ಬಿಟ್ಬಿಡ್ತಾರೆ. ಬಿಟ್ಬಿಟ್ಟು ಒಂದು ಹುಡುಗಿಯ ಹುಡುಕಾಟದಲ್ಲಿ ಇರ್ತಾರೆ. ಸರಿ, ಈ ರಾಜನಿಗೆ ಸರಿತೂಗುವಂಥ ಒಂದು ಹುಡುಗಿ ಬೇಕು, ರಾಣಿ ಬೇಕು ಅಂತ ಹೇಳ್ಬಿಟ್ಟು ಹುಡುಕುವಾಗ ಅನೇಕ ದೇಶಗಳಿಂದ ಅನೇಕ ಜನಾಂಗಗಳಿಂದ ಯೌವನ ಕನ್ನಿಕೆಯರನ್ನ ಹುಡುಕಿ ತರ್ತಾರೆ. 1ನೇ ಅಧ್ಯಾಯದಲ್ಲಿ ನಾವು ಅದನ್ನು ನೋಡ್ಬೋದು. ಅದಾದ್ಮೇಲೆ ಆ ಒಂದು ಗುಂಪಲ್ಲಿ ಈ ಒಂದು ಎಸ್ತೇರಳು ಕೂಡ ಇರುತ್ತೆ. ಎಸ್ತೇರಳು ಚಿಕ್ಕ ವಯಸ್ಸಿನಲ್ಲಿ ಅವರ ಅಪ್ಪ ಅಮ್ಮನ ಕಳ್ಕೊಂಡಿರುತ್ತೆ. ಈ ಮೊರ್ದೆಕೈ ಯಾರು ಅಂತ ಹೇಳಿದ್ರೆ, ಈ ಎಸ್ತೇರಳ ದೊಡ್ಡಪ್ಪನ ಮಗ. ಅಂದ್ರೆ ಎಸ್ತೇರಳು ಬಂದು ಮೊರ್ದೆಕೈಗೆ ಚಿಕ್ಕಪ್ಪನ ಮಗಳಾಗಬೇಕು. ಅಂದ್ರೆ ಇವರು ಸಹೋದರ ಸಹೋದರಿಯರು ಅಂತ ಹೇಳ್ಬೋದು, ಅಣ್ಣ ತಂಗಿ. ಸೊ ಚಿಕ್ಕ ವಯಸ್ಸಿನಿಂದಲೂ ಕೂಡ ಎಸ್ತೇರಳನ್ನ ಯಾರು ಸಾಕ್ತಾ ಇದ್ರು? ಮೊರ್ದೆಕೈ ಸಾಕ್ತಾ ಇದ್ರು. ಆ ಮೊರ್ದೆಕೈ ದೇವರನ್ನ ತಿಳಿದವನಾಗಿದ್ದ. ಅವನು ಕೂಡ ಒಬ್ಬ ಗುಪ್ತ ಶಿಷ್ಯನಾಗಿದ್ದ. ಹೇಗೆ ಅಂತ ಹೇಳಿದ್ರೆ, ಅವನು ಗೇಟಲ್ಲಿ ಅವನು ಕಾವಲು ಕಾಯುವಂಥ ಕೆಲಸವನ್ನು ಮಾಡ್ತಿರ್ತಾನೆ. ಎಲ್ಲರೂ ಬಂದರೂ ಕೂಡ, ಎಲ್ಲರೂ ಯಾರೇ ರಾಜ ಬಂದರೂ ಕೂಡ, ಮಂತ್ರಿಗಳು ಬಂದರೂ ಕೂಡ ಎಲ್ಲರೂ ಬಗ್ಗಿ ನಮಸ್ಕಾರ ಮಾಡ್ತಿರ್ತಾರೆ. ಆದರೆ ಮೊರ್ದೆಕೈ ಬಗ್ಗಲ್ಲ. ದೇವರ ವಾಕ್ಯದಲ್ಲಿ, ಧರ್ಮಶಾಸ್ತ್ರದಲ್ಲಿ ಇರೋದೇನೆಂದ್ರೆ, ನಿನ್ನ ದೇವರಾದ ಯೆಹೋವನಿಗೆ ಮಾತ್ರ ನೀನು ನಮಸ್ಕಾರ ಮಾಡಬೇಕು. ಯೇಸುಗೂ ಕೂಡ ಸೈತಾನ ಹೇಳ್ತಾನಲ್ಲ, ನೀನು ನನಗೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದ್ರೆ ಇಡೀ ಭೂಲೋಕ ನಿನಗೆ ಕೊಡ್ತೀನಿ ಅಂತ. ನಿನ್ನ ದೇವರಾದ ಯೆಹೋವನಿಗೆ ಮಾತ್ರನೇ ನಮಸ್ಕಾರ ಮಾಡಬೇಕು ಅಂತ ಯೇಸು ಅಲ್ಲಿ ಕೂಡ ಹೇಳಿರೋದನ್ನ ನೋಡಿ. ಹಾಗೆ ಮೊರ್ದೆಕೈ ಕೂಡ ಯಾರಿಗೂ ತಲೆ ಬಾಗ್ತಿರ್ಲಿಲ್ಲ. ಯಹೂದ್ಯರು ಯಾರಿಗೂ ತಲೆ ಬಾಗಲ್ಲ. ದೇವರನ್ನ ಬಿಟ್ಟು ಅವರು ಬೇರೆ ಯಾರ ಮುಂದೆ, ಮನುಷ್ಯರ ಮುಂದೆ ಕೂಡ ಅವರು ತಲೆ ಬಾಗೋದಿಲ್ಲ. ಹಾಗಾಗಿ ಆ ಹಾಮಾನನು ಹೋಗ್ತಾ ಬರುವಾಗ ಎಲ್ಲರೂ ತಲೆ ಬಾಗ್ತಿದ್ದಾರೆ, ಎಲ್ಲರೂ ನಮಸ್ಕಾರ ಮಾಡ್ತಿದ್ದಾರೆ. ಆದರೆ ಈ ಮೊರ್ದೆಕೈ ಮಾತ್ರ ಮಾಡದಿರೋದ್ರಿಂದ ಅವ್ರ ಮೇಲೆ ಯಾವಾಗಲೂ ಅವನಿಗೆ ಕೋಪ ಇದ್ದಿದ್ದನ್ನು ನಾವು ನೋಡ್ತೀವಿ. ಅಂದ್ರೆ ಯಾಕಿದನ್ನು ಹೇಳ್ತೀನಿ ಅಂದ್ರೆ, ಅವನು ಗುಪ್ತ ಶಿಷ್ಯನಾಗಿದ್ದ. ಒಂದು ವೇಳೆ ಪ್ರಧಾನಮಂತ್ರಿ ಇವನು ಹಾಮಾನ ಮುಖ್ಯವಾದ ಮಂತ್ರಿಯಲ್ಲಿ ಅವನಿಗೆ ಸ್ಥಿರವಾಗಿ ನಮಸ್ಕಾರ ಮಾಡಿಲ್ಲ ಅಂತ ಹೇಳಿದ್ರೆ ಅವನು ಯಾವ ಶಿಕ್ಷೆ ಬೇಕಾದ್ರೂ ವಿಧಿಸ್ಬೋದು. ಅವನ ಪ್ರಾಣವನ್ನ ಹಂಗಿಸ್ಲಿಲ್ಲ. ಆ ಮೊರ್ದೆಕೈ ಭಯ ಪಡಲಿಲ್ಲ. ನನ್ನ ಸತ್ರು ಪರವಾಗಿಲ್ಲ, ನನ್ನ ದೇವರ ವಾಕ್ಯದ ಪ್ರಕಾರ ನಾನು ಜೀವಿಸ್ಬೇಕು ಅಂತ ಹೇಳಿ ಅವನೊಂದು ತೀರ್ಮಾನ ಮಾಡಿಕೊಂಡಿದ್ದ. ಹಾಗಾಗಿನೇ ಅವನು ದೇವರು ಭಯಪಟ್ಟ ವಿನಃ ಮನುಷ್ಯರಿಗೆ ಭಯಪಡಲಿಲ್ಲ. ಹಲ್ಲೆಲೂಯಾ. ಹಾಗೆಯೇ ಈ ಒಂದು ಮೊರ್ದೆಕೈ ಅರಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ರು ಕೂಡ ಅವನು ದೇವರ ಶಿಷ್ಯನಾಗಿ, ದೇವರ ಮಗನಾಗಿ, ಸಾಕ್ಷಿಯ ಮಗನಾಗಿ ಜೀವಿಸಿದ. ಏನು ಮಾಡಬೇಕು ಅದನ್ನು ಮಾತ್ರ ಮಾಡ್ತಿದ್ದ. ದೇವ್ರ ವಿರುದ್ಧವಾದದ್ದು ಯಾವುದೋ ಅವ್ರು ಮಾಡ್ತಿರ್ಲಿಲ್ಲ. ಹಾಗೆ ಎಸ್ತೇರಳನ್ನು ಕೂಡ ದೇವರ ಭಯಭಕ್ತಿಯಲ್ಲಿ ಬೆಳೆಸಿದ್ದನ್ನು ನಾವು ನೋಡ್ತೀವಿ. ಆ ಮೊರ್ದೆಕೈ ದೇವರನ್ನ ನಂಬಿದ್ರಿಂದ, ಆ ಮೊರ್ದೆಕೈ ದೇವರ ವಾಕ್ಯವನ್ನು ಇಟ್ಕೊಂಡಿದ್ದರಿಂದ, ಅದೇ ರೀತಿಯಲ್ಲಿ ಎಸ್ತೇರಳನ್ನು ಕೂಡ ದೇವರಲ್ಲಿ ಬೆಳೆಸ್ತಾರೆ. ಹಲ್ಲೆಲೂಯಾ. ಅದಕ್ಕೇನೆ ಹೇಳಿ ಕಳಿಸುವಂಥದ್ದು, ನೀನು ಯಾವ ಜನಾಂಗದವಳು, ನೀನು ಯಾವ ಕುಲದವಳು ಅಂತ ಹೇಳ್ಬಿಟ್ಟು ಯಾರಿಗೂ ಹೇಳ್ಬೇಡ. ಸಮಯ ಬರಲಿ, ಸಮಯ ಬಂದಾಗ ಹೇಳಿವಂತ. ಹಲ್ಲೆಲೂಯಾ. ಸೊ ಆ ಒಂದು ಮಾತಿನ ಮನೆಗೆ ಹೋಗುತ್ತೆ. ಅಲ್ಲಿ
ಒಬ್ಬ ಮಹಾರಾಣಿ ಯಾವ ರೀತಿ ಇರಬೇಕು, ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ನಡಿಬೇಕು, ಯಾವ ರೀತಿ ನೋಡಬೇಕು, ಆ ಗಾಂಭೀರ್ಯತೆ ಹೇಗಿರಬೇಕು, ಪ್ರತಿಯೊಂದನ್ನು ಕೂಡ ಟ್ರೈನಿಂಗ್ ಕೊಡ್ತಾರೆ ಆ ಒಂದು ಕನ್ನಿಕೆಯರಿಗೆ. ಕೊನೆಯಲ್ಲಿ ರಾಜ ಸೆಲೆಕ್ಟ್ ಮಾಡುವಂಥ ದಿನ ಬರುತ್ತೆ. ಆಗ ದೇವರ ಕೃಪೆ, ದೇವರ ಕನಿಕರ ಒಂದು ಎಸ್ತಳ ಮೇಲೆ ಇಳಿಯುತ್ತೆ. ರಾಜನು ಎಸ್ತಳ ನೋಡುವಾಗ ನನಗನ್ಸಿದ ಮಟ್ಟಿಗೆ ಅಲ್ಲಿದ್ದಂಥ ಕನ್ನಿಕೆಯರು ಎಲ್ಲರಿಗಿಂತ ಎಸ್ತಳು ಅಂದವಾಗಿತ್ತು ಅಂತ ನಾನೇ ಅನ್ಕೊಳ್ಳೋದು. ಇಡೀ ಪ್ರಪಂಚದಲ್ಲಿ ತುಂಬ ಅಂದವಾಗಿರೋರು ಈಗ ವಿಶ್ವ ಸುಂದರಿಯರ ಒಂದು ಪೋಟಿ ನಡೀತಲ್ಲ, ಮಿಸ್ ಯೂನಿವರ್ಸು, ಮಿಸ್ ವರ್ಲ್ಡ್, ಮಿಸ್ ಇಂಡಿಯಾ ಅಂತ ಹೇಳ್ಬಿಟ್ಟು ಕಾಂಪಿಟೇಷನ್ ನಡೆಯುತ್ತೆ. ಅದರಲ್ಲೇನು ಈಗ ಐಶ್ವರ್ಯ ಒಂದ್ಸಲಿ ಮಿಸ್ ಯೂನಿವರ್ಸ್ ಆಗಿತ್ತು. ಐಶ್ವರ್ಯ ಮಾತ್ರ ಅಂದವಾಗಿತ್ತ? ಅಲ್ಲಿ ಹೋಗಿದ್ದ ಹುಡುಗಿರೆಲ್ಲ ಯಾರು ಅಂದವಾಗಿರ್ಲಿಲ್ಲ ಅಂದರೆ ಅಂದವಾಗಿರೋದೇ ಅದು ಸೆಲೆಕ್ಟ್ ಮಾಡೋದು. ಆದರೆ ಅಲ್ಲಿ ಆ ಒಂದು ವಿಶ್ವ ಸುಂದರಿ ಆಗೋದಕ್ಕೆ ಬರೀ ಸುಂದರ ಆ ಒಂದು ಅಂದ ಇದ್ರೆ ಮಾತ್ರ ಅಲ್ಲ, ತಿಳುವಳಿಕೆ ಇರಬೇಕು. ಅವ್ರು ಕೇಳೋ ಕ್ವಶನ್ಗೂ ಕೂಡ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕು. ಅವರ ನಡೆ ನುಡಿ ಎಲ್ಲವೂ ಕೂಡ ಹೊಂದಿಕೊಂಡ್ರೆ ಮಾತ್ರ ಅವರ ಅಂದವನ್ನು ಇನ್ನೂ ಜಾಸ್ತಿ ಮಾಡುತ್ತೆ. ಸೊ ಅದೆಲ್ಲವನ್ನ ಪರಿಗಣಿಸಿ ಅಲ್ಲಿದ್ದಂಥ ಜಡ್ಜ್ಗಳು ಯಾರು ವಿಶ್ವ ಸುಂದರಿ ಅಂತ ಫೈನಲ್ ಆಗಿ ತೀರ್ಮಾನ ಮಾಡೋದು. ಸೊ ಇಲ್ಲಿ ಕೂಡ ನನಗನ್ಸಿದ ಮಟ್ಟಿಗೆ ಎಲ್ಲರೂ ಚೆನ್ನಾಗಿ ಪರಿಣಿತರಾಗಿದ್ದಾರೆ, ಎಲ್ಲರೂ ಅಂದವಾಗಿ ತಯಾರಾಗಿದ್ದಾರೆ, ಎಲ್ಲ ಸುಂದರಿಯರಾಗಿದ್ದಾರೆ. ಆದರೆ ದೇವರ ಕೃಪೆಯಿಂದ ಎಸ್ತೇಳ ಆಯ್ಕೆ ಆಗಿದೆ. ಅವೇ ಇಲ್ಲಿ ನೀನು ಇಲ್ಲಿದೆಯಾ ಅಂತ ಹೇಳಿದ್ರೆ ಎಲ್ಲರಿಗಿಂತ ನೀನು ಶ್ರೇಷ್ಠ ಅಂತ ಅಲ್ವಲ್ಲ. ಇಲ್ಲಿ ನೀನು ಇದೆಯಾ, ರಕ್ಷಣೆ ಹೊಂದಿ ದೇವರ ಮಗಳಾಗಿ ಜೀವಿಸ್ತಿದ್ಯಾ ಅಂದ್ರೆ ಬೇರೆ ಎಲ್ಲರಿಗಿಂತ ನೀನು ಶ್ರೇಷ್ಠ, ಬೇರೆ ಎಲ್ಲರಿಗಿಂತ ನೀನು ಬುದ್ಧಿವಂತ, ಬೇರೆ ಎಲ್ಲರಿಗಿಂತ ನೀನು ಉತ್ತಮ ಅಂತ ಅಲ್ಲ ಇಲ್ಲಿರೋದು. ಕೇವಲ ದೇವರ ಕೃಪೆಯಿಂದ, ದೇವರ ನಾಮ ಸ್ತೋತ್ರವಾಗಿದೆ. ಸೊ ಆ ರೀತಿಯಾಗಿ ಮುಂಚಿತವಾಗಿ ದೇವರು ಈ ಎಸ್ತೇಳನ್ನು ಸಿದ್ಧ ಮಾಡಿದ. ಅವಳ ತಿಳುವಳಿಕೆಯಿಂದ ಅಲ್ಲ ಅವಳು ಮಹಾರಾಣಿಯಾಗಿದ್ದು, ಅವಳ ಅಂದದಿಂದ ಅಲ್ಲ ಅವಳು ಮಹಾರಾಣಿಯಾದ. ಒಂದು ಸಮಯ ಇದೆ, ದೇವರಿಗೆ ಭವಿಷ್ಯ ಗೊತ್ತಿರೋದ್ರಿಂದ, ಮುಂದಿನ ದಿನಗಳಲ್ಲಿ ಏನು ನಡೆಯುತ್ತೆ ಅಂತ ಹೇಳ್ಬಿಟ್ಟು ದೇವ್ರಿಗೆ ಗೊತ್ತಿರೋದ್ರಿಂದ ಶಿಷ್ಯರನ್ನ ದೇವರು ತಯಾರು ಮಾಡಿದ್ದಾರೆ. ಅಲ್ಲೂಯ, ಅರ್ಥ ಆಗ್ತಿದೆ ಹೇಳ್ತಿರೋದು. ನಿನಗೂ ನನಗೆ ಗೊತ್ತಿಲ್ಲದೆ ಇರ್ಬೋದು ನೀನು ಯಾಕೆ ಈ ಸ್ಥಾನದಲ್ಲಿ ಇದೆಯಾ, ನೀನು ಈಗ ಏನಾಗಿದೆಯೋ ಅದು ಯಾಕೆ ನೀನು ಆ ಸ್ಥಾನದಲ್ಲಿ ಇದೆಯಾ, ಆ ಕೆಲಸದಲ್ಲಿದೆಯಾ ಅಂತ ನಿನಗೆ ಗೊತ್ತಿಲ್ಲದಿರ್ಬೋದು. ಅದು ದೇವರು ಒಂದು ಉದ್ದೇಶಕ್ಕಾಗಿ ನಿನ್ನನ್ನು ಸಿದ್ಧ ಮಾಡ್ತಾರೆ. ದೇವ್ರ ನಾಮ ಸ್ತೋತ್ರವಾಗಿ. ಸೊ ಆಗಲೇ ಹೇಳಿದಾಗೆ ಈ 3 ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೋಬೇಕು. ಸಮಸ್ಯೆಗಳು, ಸಂಕಷ್ಟಗಳು, ಬಿಕ್ಕಟ್ಟುಗಳು ನಿನ್ನ ಜೀವನದಲ್ಲಿ ಬರ್ತಿದೆ ಅಂತ ಹೇಳಿದ್ರೆ ದೇವ್ರ ಚಿತ್ರವನ್ನು ನೋಡ್ಬೇಕು. ದೇವರೇ ಈ ಕಷ್ಟ, ಈ ಸಮಸ್ಯೆ ನನಗೆ ದೂರ ಮಾಡುವಂತ ಮಾಡಬೇಡ ಪ್ರಾರ್ಥನೆ. ಅದು ತಪ್ಪಾದ ಪ್ರಾರ್ಥನೆ ಆಗುತ್ತೆ. ಯೋಚನೆ ಮಾಡಿ ನೋಡಿ. ಒಂದು ಉದಾಹರಣೆ ಕೊಡ್ತೀನಿ ಅದಕ್ಕೆ. ಯೋಸೇಫ ಜೈಲಲ್ಲಿ ಇರ್ತಾನೆ. ಎಲ್ಲಿರ್ತಾನೆ? ಜೈಲಲ್ಲಿ ಇರ್ತಾನೆ. ಜೈಲಲ್ಲಿರುವಾಗ ಅಲ್ಲಿ ಪಾನದಾಯಕರು ಅಂತ ಮತ್ತು ಭಕ್ಷ್ಯಗಾರರು ಅಂತ ಇಬ್ರು ಇರ್ತಾರೆ. ರಾಜನ ಒಂದು ಅರಮನೆಯಲ್ಲಿ ಅವರು ರಾಜನಿಗೆ ರೊಟ್ಟಿ ಕೊಡೋರೊಬ್ಬ, ಇನ್ನೊಬ್ಬ ದ್ರಾಕ್ಷರಸ ಕೊಡೋರೊಬ್ಬ ಇರ್ತಾರೆ. ಏನೋ ಇಬ್ರು ತಪ್ಪು ಮಾಡಿರ್ತಾರೆ. ಇಬ್ಬರನ್ನೂ ಬಂದು ಯೋಸೇಫನಿರೋ ಜೈಲಲ್ಲಿ ಹಾಕಿರ್ತಾರೆ. ಅಲ್ಲಿ ಇಬ್ರು ಕನಸು ಬೀಳುತ್ತೆ. ಆ ಕನಸು ಬಿದ್ದಾಗ ಅವರಿಬ್ರು ಆ ಕನಸಿನ ಅರ್ಥ ಗೊತ್ತಿಲ್ಲದೆ ಚಿಂತೆ ಮಾಡ್ಕೊಂಡು ಕೂತಿರ್ತಾರೆ. ಯೋಸೇಫ್ ಬಂದು ನೋಡುವಾಗ, ಯಾಕೆ ದಿನ ಇದ್ದಕ್ಕೆ ನೀವು ಇಲ್ವಲ್ಲ, ಏನಾಯ್ತು ಅಂತ ಕೇಳುವಾಗ ಈ ಥರ ಕನಸು ಬಿತ್ತು. ಸರಿ ಹೇಳಿ, ಅದು ಏನು ಕನಸು ಅಂತ ಹೇಳಿ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಇಬ್ರು ಕನಸನ್ನು ಹೇಳ್ತಾರೆ, ಅದರ ಉತ್ತರವನ್ನು ಅವ್ರು ಹೇಳ್ತಾರೆ. ಇಬ್ರಿಗೂ ಕೂಡ ಇನ್ನು 3 ದಿನದಲ್ಲಿ ಫಾರೋಹನ ಒಂದು ಜನ್ಮದಿನ ಇರುತ್ತೆ, ಹುಟ್ಟುಹಬ್ಬ. ಆ ದಿನದಲ್ಲಿ ಇಬ್ಬರನ್ನು ಬಿಡುಗಡೆ ಮಾಡ್ತಾನೆ ಅಂತಾನೆ ಹೇಳ್ತಾನೆ. ಆ ಕನಸಿನ ಅರ್ಥ ಇಬ್ಬರನ್ನು ಬಿಡುಗಡೆ ಮಾಡ್ತಾನೆ. ಒಬ್ಬನನ್ನ ಸಾಯಿಸ್ಬಿಡ್ತಾನೆ 3 ದಿನಕ್ಕೆ, ಇನ್ನೊಬ್ಬನನ್ನ ಮತ್ತೆ ಅದೇ ಉದ್ಯೋಗಕ್ಕೆ ಸೇರಿಸ್ಕೊಳ್ತಾನೆ ಅಂತ. ಸೊ ಪಾನದಾಯಕರನ್ನ ಆ ಫಾರೋ ಮತ್ತೆ ಸೇರಿಸ್ಕೊಳ್ತಾನೆ, ಭಕ್ಷ್ಯಗಾರರನ್ನ ಸಾಯಿಸ್ಬಿಡ್ತಾನೆ. ಇದು ಆ ಕನಸಿನ ಅರ್ಥ. ಅದು ಹಾಗೇನೆ ನಡೆಯುತ್ತೆ. ಹೋಗ್ತಾ ಹೋಗ್ತಾ ಯೋಸೇಫನ ಹೇಗೆ ಹೇಳ್ತಾನೆ ಗೊತ್ತಾ ಪಾನದಾಯಕನಿಗೆ, ಪಾನದಾಯಕ ಹೇಗೂ ನೀನು ಬಿಡುಗಡೆಯಾಗಿ ಹೋಗ್ತೀಯ 3 ದಿನಕ್ಕೆ, ಆದರೆ ನನ್ನನ್ನು ಮರಿಬೇಡ, ನನ್ನನ್ನು ಏನು ಮಾಡು, ನೆನೆಸ್ಕೋ, ಇಲ್ಲಿಂದ ಹೇಗಾದ್ರೂ ಮಾಡಿ ನನ್ನನ್ನು ಬಿಡಿಸು ಅಂತ ಹೇಳಿ ಕಳಿಸಿರ್ತಾರೆ. ಗೊತ್ತಾ ನಿಮ್ದು? ನನ್ನ ನೆನೆಸ್ಕೊಂಡು ಇಲ್ಲಿಂದ ಬಿಡುಗಡೆ ಮಾಡು ಅಂತ ಹೇಳ್ತಾನೆ. ಎಷ್ಟೇ ಆದ್ರೂ ಕೂಡ ನಾವು ಮನುಷ್ಯರು. ಯೋಸೇಫನು ಅಂತ ಹೇಳಿದ ತಕ್ಷಣ, ದೇವರಾತ್ಮನಲ್ಲಿ ಇದ್ದ ತಕ್ಷಣ 24 ಗಂಟೆ ಅವನು ಪರಿಶುದ್ಧವಾಗಿ ದೇವರ ಆತ್ಮನಿಂದಲೇ ಜೀವಿಸೋದಕ್ಕೆ ಸಾಧ್ಯವಿಲ್ಲ. ಮನುಷ್ಯರ ಆಲೋಚನೆಗಳು ಬಂದೇ ಬರುತ್ತೆ. ನಾವು ಬಲಹೀನರು. ನಾವೆಷ್ಟೇ ಬಲವಂತರು, ಪರಿಶುದ್ಧರು, ದೇವ್ರ ವಾಕ್ಯದಲ್ಲಿ ಇದ್ದೀವಿ ಅಂದ್ರೂ ಕೂಡ ಪ್ರತಿಯೊಬ್ಬರು ಬಲಹೀನರೇ ಈ ಲೋಕದಲ್ಲಿ ಇರುವಷ್ಟು ದಿನಗಳು ಕೂಡ. ಹಾಗಾಗಿ
ಹಾಗಾಗಿ ಆ ಯೋಸೇಫ್ ಕೂಡ ಅದನ್ನು ಹೇಳಿ ಕಳಿಸ್ತಾರೆ. ಆದರೆ ದೇವ್ರು ಏನ್ ಮಾಡ್ತಾರೆ ಗೊತ್ತಾ, ಆ ಪಾನದಾಯಕನು ಯೋಸೇಫರನ್ನ ಮರ್ತೋಗೋ ತರ ಮಾಡ್ತಾನೆ ಅಂತ 2 ವರ್ಷ. ಎಷ್ಟು ವರ್ಷ? ಉಪಕಾರಗಳನ್ನ ಯಾರು ಮರೆಯಲ್ಲ. ಯಾರಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಗೆ ಸಹಾಯ ಮಾಡಿದ್ರೆ ನಾವು ಯಾರನ್ನೂ ಮರೆಯಲ್ಲ ಅಂತ ಅವ್ರನ್ನ. ಆದ್ರೆ ಅವ್ನು ಮರ್ತೋಗೋದಕ್ಕೆ ಕಾರಣ ಯಾರು? ದೇವರು. ಉದಾಹರಣೆ, ಅವರನ್ನ ಏನಾದ್ರು ಅಲ್ಲಿಂದ ಬಿಡಿಸ್ಕೊಂಡ್ ಬಂದ್ಬಿಟ್ಟಿದ್ರೆ ಇವ್ನು ಸಿಕ್ತಿದ್ದ ಯೋಸೇಫ ಎಲ್ಲಿದ್ದಾರೋ ಗೊತ್ತಾಗ್ತಿರ್ಲಿಲ್ಲ. ಆ ಫಾರೋನಿಗೆ ಕನಸು ಬಿದ್ದಾಗ ಎಲ್ಲ ಪಂಡಿತರನ್ನ ಜೋಸ್ನ ಕರೀತಾರೆ, ಯಾರು ಆ ಫಾರೋನಿಗೆ ಬಿದ್ದಂತ ಕನಸನ್ನ ಅಂತ ಹೇಳಕ್ಕಾಗಲ್ಲ. ಆದ್ರೆ ಆ ಸಮಯದಲ್ಲಿ ಇವ್ರಿಗೆ ನೆನಪು ಬರುತ್ತೆ, ನಮಗೂ ಕನಸು ಬಿದ್ದಿತ್ತು, ಆ ಕನಸಿನ ಅರ್ಥವನ್ನೊಬ್ಬ ಹೇಳಿರೋನಿದ್ದ ಜೈಲಲ್ಲಿ ಅಂತ. ಆ ಅಡ್ರೆಸ್ ಕರೆಕ್ಟಾಗಿ ಗೊತ್ತಿತ್ತು ಆಗ. ಹಾಗಾಗಿ ಅಲ್ಲೇ ಹೋಗಿ ಅವ್ರು ಕರ್ಕೊಂಬಂದ. ಬಿಡುಗಡೆ ಮಾಡಿಬಿಟ್ಟಿದ್ರೆ ಹುಡ್ಕೋದು ಕಷ್ಟ ಆಗೋದಲ್ವಾ ಯೋಸೇಫನ. ಎಲ್ಲದಕ್ಕೂ ಒಂದು ಸಮಯ ಅಂತ ಇರುತ್ತೆ ಅಂತ ಹೇಳ್ತಿರೋದು. ದೇವರ ಸಮಯಕ್ಕೆ ಮುಂಚೆ ಯೋಸೇಫನೇ ಅಲ್ಲ, ನೀನು ನಾನು ಯಾರೇ ಆಗಲಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ಳುವಾಗ ಅದಾಗಲ್ಲ. ದೇವರ ಸಮಯಕ್ಕಾಗಿ ನಾವು ಕಾಯಬೇಕಾಗಿದೆ. ದೇವರ ಚಿತ್ತ ಯೋಸೇಫ ಇನ್ನೂ 2 ವರ್ಷ ಅಲ್ಲಿ ಇರಬೇಕು. 30 ವರ್ಷ ತುಂಬಿರಲಿಲ್ಲ ಅವನಿಗೆ. 28 ವರ್ಷ ಅವನಲ್ಲಿ ಜೈಲಿಗೆ ಹೋದಾಗ 2 ವರ್ಷ ಜೈಲಲ್ಲಿ ಇರಲೇಬೇಕಾಗಿತ್ತು. 30 ವರ್ಷದ ಮೇಲೇನೆ ಅವನು ಜನರ ಮುಂದೆ, ರಾಜನ ಮುಂದೆ ನಿಂತ್ಕೋಬೇಕಾಗಿರೋದು. 30 ವರ್ಷದ ನಂತರನೇ ದೇಶವನ್ನು ಆಳ್ವಿಕೆ ಮಾಡುವಂಥ ಅಧಿಕಾರದಲ್ಲಿ ಇರಬೇಕಾಗಿರೋದು ಯಾರೇ ಆಗಲಿ ಬೈಬಲ್ ಪ್ರಕಾರ, ದೇವರ ವಾಕ್ಯದ ಪ್ರಕಾರ. ಯೇಸುವನ್ನು ಕೂಡ 30 ವರ್ಷದ ನಂತರನೇ ಅವರು ಕೂಡ ದೀಕ್ಷಾಸನ ತಗೊಂಡು ಸೇವೆಗೆ ಇಳಿದಿದ್ದು. 30 ವರ್ಷದ ತನಕ ಅವರೆಲ್ಲೂ ಸೇವೆಗೆ ಹೋದ ಹಾಗೆ ಇಲ್ಲ. ಸೊ ಅದು ಬೈಬಲ್ ರೂಲ್ಸು. 30 ವರ್ಷದ ನಂತರನೇ ಸೇವೆಗೆ ಹೋಗ್ಬೇಕು ಅಂತ ಹೇಳಿ, ಅಲ್ಲಿವರೆಗೂ ಅವ್ರು ಯವನಸ್ಥರಾಗಿರ್ತಾರೆ. 30 ವರ್ಷದ ಮೇಲೆ ಅವರು ಒಬ್ಬ ಪ್ರಾಯಸ್ಥನಾಗಿ ಅಧಿಕಾರ ನಡೆಸುವವನಾಗಿ ಇನ್ನೊಬ್ಬರಿಗೆ ಬುದ್ಧಿ ಹೇಳುವವನ ಸ್ಥಾನಕ್ಕೆ ಬರ್ತಾನೆ. 30 ವರ್ಷದ ತನಕ ಇನ್ನೊಬ್ರು ಹೇಳೋದು ಕೇಳಬೇಕು. 30 ವರ್ಷದ ನಂತರ ಅವನು ಹೇಳೋದನ್ನು ಹೇಳೋದು ಇನ್ನೊಬ್ರು ಕೇಳಬೇಕು. ಸೊ ಆ ರೀತಿಯಲ್ಲಿ ನಾವು ನೋಡ್ತೇವೆ. ಸೊ ಎಸ್ತಳ ಬಗ್ಗೆ ನಾವು ನೋಡುವಾಗ ಒಂದು 3 ವಿಷಯಗಳನ್ನ ಇವತ್ತು ನಾವು ನೋಡೋಣ. ಮುಖ್ಯ ಸಂದೇಶದಲ್ಲಿ ಇಸ್ರಾಯೇಲರಿಗೆ ಅಳಿವಿನ ಬಿಕ್ಕಟ್ಟು ಎದುರಾಯಿತು ಎಂಬುದಾಗಿ. ಇಸ್ರಾಯೇಲರಿಗೆ ಅಳಿವಿನ ಅಳಿವು ಅಂದ್ರೆ ಏನು? ನಾಶವಾಗುವುದು, ಸಂಪೂರ್ಣವಾಗಿ ನಾಶವಾಗುವಂತಹ ಒಂದು ಸಮಯ ಬಂತು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ 3 ವಿಷಯಗಳನ್ನು ನಾವು ನೋಡುವಾಗ, ಮೊದಲನೇದಾಗಿ ಫಾರೋಹನ ಬಗ್ಗೆ ನೋಡ್ತೇವೆ. ಫಾರೋಹನ ಬಗ್ಗೆ ನಾವು ನೋಡುವಾಗ ವಿಮೋಚನಾ ಕಾಂಡದಲ್ಲಿ 1ನೇ ಅಧ್ಯಾಯ 1ರಿಂದ 22ರಲ್ಲಿ ನಾವು ನೋಡುವಾಗ ಒಂದು ಆಜ್ಞೆನ ಹೊರಡಿಸಿರ್ತಾರೆ. ಏನಂತ ಹೇಳಿ, ಆ ನವಜಾತ ಶಿಶುಗಳನ್ನೆಲ್ಲರನ್ನು ಕೂಡ ನಾಶ ಮಾಡಬೇಕು ಅಂತ. 2 ವರ್ಷದೊಳಗಡೆ ಇರುವಂತ ಎಲ್ಲ ಮಕ್ಕಳನ್ನ ಕೂಡ ಸಾಯಿಸ್ಬಿಡಿ, ಗಂಡು ಮಕ್ಕಳನ್ನ ಸಾಯಿಸ್ಬಿಡ್ಬೇಕು ಅಂತ ಹೇಳಿ ಫಾರೋಹನು ಅಪ್ಪಣೆ ಕೊಟ್ಟಿರ್ತಾನೆ. ಆಗ್ಲೂ ಕೂಡ ಯಹೂದ್ಯರನ್ನ ನಾಶ ಮಾಡಬೇಕು, ದೇವರ ಒಡಂಬಡಿಕೆಯ ಜನರನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಹೇಳ್ಬಿಟ್ಟು ಫಾರೋಹನು ಯೋಚನೆ ಮಾಡ್ತಾನೆ. ಆದರೆ ಅದೇ ಸಮಯದಲ್ಲಿ ಮೋಶೆ ಹುಟ್ಟೋದನ್ನ ನಾವು ನೋಡ್ತೇವೆ. ದೇವರು ಸಾಯ್ಬೇಕಾಗಿದ್ದ ಮೋಶೆಯನ್ನ ಉಳಿಸಿ ಅವರ ಮೂಲಕ ಇಸ್ರಾಯೇಲ್ಯರನ್ನ ಉಳಿಸ್ತಾರೆ. ವಿಮೋಚನಾ ಕಾಂಡದಲ್ಲಿ 3ನೇ ಅಧ್ಯಾಯ 1ರಿಂದ 10ರಲ್ಲಿ ನಾವು ನೋಡಿದ್ರೆ, ಯಾವ ವ್ಯಕ್ತಿ ಸಾಯ್ಬೇಕಾಗಿತ್ತೋ ಚಿಕ್ಕ ವಯಸ್ಸಲ್ಲೇ, ಪಾಪು ಇದ್ದಾಗಲೇ, ಶಿಶುವಾಗಿದ್ದಾಗಲೇ, ಅದೇ ಮಗುವನ್ನ ದೇವರು ಕಾಪಾಡಿ ಅವರನ್ನ ದೇವರ ಮುಖ್ಯವಾದ ವ್ಯಕ್ತಿಯಾಗಿ ಮಾರ್ಪಡಿಸಿ ಇಸ್ರಾಯೇಲರನ್ನ ಬಿಡಿಸ್ಕೊಂಡ್ಬರೋದಕ್ಕೆ ಉಪಯೋಗಿಸ್ತಾರೆ. ಆಮೇಲೆ ಸೊ ದೇವರ ಮಕ್ಕಳನ್ನ ಯಾರು ಯಾವತ್ತೂ ಕೂಡ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ
ಆಗಲಿಲ್ಲ, ಆಗೋದು ಇಲ್ಲ ಎಂಬುದಾಗಿ ಇದನ್ನು ನಾವು ನೋಡ್ತೇವೆ. ಅದೇ ಪ್ರಕಾರ ಇಲ್ಲಿ ಕೂಡ ಎಸ್ತೇರಳನ್ನ ದೇವರು ಉಪಯೋಗಿಸೋದನ್ನ ನಾವು ನೋಡ್ತೀವಿ. ಎಸ್ತೇರಳು ತೀರ್ಮಾನ ಮಾಡಿಕೊಂಡಿದ್ದರಿಂದ ಅವಳು ಯೆಹೂದ್ಯರನ್ನ ಉಳಿಸಿದಳು ಎಂಬುದಾಗಿ ನಾವು ನೋಡ್ತೇವೆ. ಎಸ್ತೇರು 4:1-16 ನಾವು ಇದನ್ನ ನೋಡ್ಬೋದು. ಅಂದ್ರೆ ಯಾವಾಗೆಲ್ಲ ಈ ಅಳಿವು ಅನ್ನೋದು ಬರುತ್ತೋ, ಇಸ್ರಾಯೇಲ್ಯರು ನಾಶವಾಗಬೇಕು ಅಂತ ಹೇಳ್ಬಿಟ್ಟು ಈ ಲೋಕದಲ್ಲಿ ಸೈತಾನನು ಇತರನ್ನ ಪ್ರೇರೇಪಿಸಿ, ಅದು ರಾಜನಾಗಿರ್ಬೋದು, ಅದು ಹಾಮಾನನಾಗಿರ್ಬೋದು, ಅದು ಯಾರೇ ಆಗಿರ್ಬೋದು, ದೇವರ ಮಕ್ಕಳನ್ನ ನಾಶ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾರೆಲ್ಲ ಪ್ರಯತ್ನ ಮಾಡ್ತಾರೋ ಅಂತ ಸಮಯದಲ್ಲಿ ದೇವರೇ ಜೊತೆಯಾಗಿದ್ದು ಅವರನ್ನ ಬಿಡುಗಡೆಗೊಳಿಸಿದ್ದನ್ನು ನಾವು ನೋಡ್ತೇವೆ, ಉಳಿಸಿದ್ದನ್ನು ನಾವು ನೋಡ್ತೇವೆ. ಹಾಗೇನೆ ಎಸ್ತೇರಳು ಕೂಡ ಒಂದು ಮುಖ್ಯ ವ್ಯಕ್ತಿಯಾಗಿ ಮೋಶೆ ಹೇಗೆ ಇಸ್ರಾಯೇಲ್ಯರನ್ನ ಐಗುಪ್ತದಿಂದ ಬಿಡಿಸ್ಕೊಂಡ್ಬಂದ್ರೋ ಹಾಗೆ ಎಸ್ತೇರಳು ಕೂಡ ಒಂದು ಬಲವಾದ ತೀರ್ಮಾನ ಮಾಡಿಕೊಂಡು ನಾನು ಸತ್ತರೆ ಸಾಯ್ತೀನಿ, ಆದರೆ ಈ ಸಮಯದಲ್ಲಿ ನಾನು ದೇವರಿಗಾಗಿ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಳ್ಳೋದ್ರ ಮೂಲಕ ಯೆಹೂದ್ಯರನ್ನ ಅವಳು ಉಳಿಸೋದನ್ನು ನಾವು ನೋಡ್ತೇವೆ. ಎರಡನೇದಾಗಿ ನಾವು ನೋಡುವಾಗ ಎಸ್ತೇರಳ ಮೂಲಕ ದೇವರು ಇಸ್ರಾಯೇಲ್ಯರನ್ನ ರಕ್ಷಿಸಿರೆಂಬುದಾಗಿ. ಎಸ್ತೇರಳ ಮೂಲಕ ದೇವರು ಇಸ್ರಾಯೇಲ್ಯರನ್ನ ರಕ್ಷಿಸಿದರೆಂಬುದಾಗಿ ನಾವು ನೋಡ್ತೇವೆ. ಇದರಲ್ಲಿ ಒಂದು 4 ವಿಷಯಗಳನ್ನು ನಾವು ನೋಡುವಾಗ, ಮೊದಲನೇದಾಗಿ ಬಂದು ಎಸ್ತೇರಳು ರಾಣಿಯಾಗುತ್ತಾಳೆ. ಅವಳು ಯಾವ ರೀತಿ ರಕ್ಷಣೆ ಮಾಡ್ತಾಳೆ ಅನ್ನೋದನ್ನ ನಾವು ನೋಡುವಾಗ 2ನೇ ಅಧ್ಯಾಯದಲ್ಲಿ 1-15 ನಾವು ನೋಡ್ಬೋದು. ಅವಳು ರಾಣಿಯಾಗಿ ಆಯ್ಕೆ ಆಗ್ತಾಳೆ. ಮೊದಲನೇ ಸ್ಟೆಪ್, ದೇವರು ಯಾವ ರೀತಿ ಅವಳನ್ನ ಉಪಯೋಗಿಸ್ತಾನೆ ಈ ಒಂದು ಇಸ್ರಾಯೇಲ್ಯರನ್ನ ಅಥವಾ ಯೆಹೂದ್ಯರನ್ನ ಕಾಪಾಡೋದಕ್ಕೆ, ಅವರ ಪ್ರಾಣ ಉಳಿಸೋದಕ್ಕೆ ಎಂಬುದಾಗಿ ನೋಡ್ತೇವೆ. ಈಗ ಮೊರ್ದೆಕೈ ಇದ್ದ ಅಲ್ಲಿ ಮೊರ್ದೆಕೈ ಜನರನ್ನು ಉಳಿಸೋಕ್ಕಾಗಲಿಲ್ಲ, ರಾಜನ ಜೊತೆ ಹೋಗಿ ಮಾತಾಡ್ಲಿಕ್ಕೆ ಆಗಲಿಲ್ಲ. ಅವನಲ್ಲೊಂದು ಗೇಟ್ ಕೀಪರ್ ಅಷ್ಟೇ, ಗೇಟ್ ಕಾಯುವವನಾಗಿದ್ದ. ಅದಕ್ಕೆ ಹೇಳಿದ್ದು, ಒಂದು ಗುಪ್ತ ಶಿಷ್ಯಳಾಗಿ ಎಸ್ತೇರಳು ಯಾವ ಜನಾಂಗದವಳು, ಯಾವ ದೇವರು ನಂಬಿದ್ದಾಳೆ, ಹೇಗೆ ಏನು ಅಂತ ಯಾವುದು ಗೊತ್ತಿಲ್ಲದೆ ಅವಳು ಏನ್ ಮಾಡ್ತಿತ್ತು, ಅವನ ಅರಮನೆಯಲ್ಲಿತ್ತು. ಆಮೇಲೆ ಈಗ 1 ಅರಸುಗಳಲ್ಲಿ 18ನೇ ಅಧ್ಯಾಯದಲ್ಲೂ ಕೂಡ ಒಬ್ಬ ವ್ಯಕ್ತಿ ಬಗ್ಗೆ ನಾವು ನೋಡಿದ್ವಿ, ಒಬದ್ಯನೆಂಬುದಾಗಿ. ಆ ಒಬದ್ಯ ಗುಪ್ತ ಶಿಷ್ಯನಾಗಿದ್ದ, ರಹಸ್ಯ ಶಿಷ್ಯನಾಗಿದ್ದ. ಆ ಒಂದು ಆಹಾಬನ ಜೊತೆಯಲ್ಲಿ ಇದ್ರೂ ಕೂಡ ಆಹಾಬನು ದೇವರ ವಿರುದ್ಧವಾಗಿ, ದೇವರ ಪ್ರವಾದಿಗಳ ವಿರುದ್ಧವಾಗಿ ಜೀವಿಸ್ಕೊಂಡು ಅವನ್ನೆಲ್ಲ ಸಾಯಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ಅವನ ಜೊತೆಯಲ್ಲೇ ಇದ್ದ, ಅವನ ಅರಮನೆಯಲ್ಲೇ ಇದ್ದಂತಹ ಒಬದ್ಯನು ದೇವರ ಶಿಷ್ಯನಾಗಿದ್ದ. ಆಮೇಲೆ ಅವನು 100 ಜನ ಪ್ರವಾದಿಗಳನ್ನ ರಕ್ಷಿಸೋದನ್ನ ನಾವು ನೋಡ್ತೀವಿ. ಸೊ ಪ್ರತಿಯೊಂದು ಕಡೆಯೂ ದೇವರು ರಹಸ್ಯ ಶಿಷ್ಯರನ್ನ ಅಥವಾ ಗುಪ್ತ ಶಿಷ್ಯರನ್ನ ಸಿದ್ಧ ಮಾಡಿದ್ರು ಅಂತ. ಹಾಗೇನೆ ರಾಜನ ಮುಂದೆ ಹೋಗಿ ಮಾತನಾಡಬೇಕು, ಅದು ಕೂಡ ಈ ಒಂದು ಪ್ರಧಾನಮಂತ್ರಿಯಾಗಿದ್ದಂತಹ ಹಾಮಾನನ ವಿರುದ್ಧವಾಗಿ ಹೋಗಿ ಮಾತನಾಡಬೇಕು ಅಂದ್ರೆ ಅದಕ್ಕೆ ತಕ್ಕ ಸ್ಥಾನಮಾನ ಇರಬೇಕಾಗಿತ್ತು ಆ ಕಾಲದಲ್ಲಿ. ಹಾಗಾಗಿ ದೇವರು ಮುಂಚಿತವಾಗಿನೇ ಎಸ್ತೇರಳನ್ನ ರಾಣಿ. ದೇವರ ವಾಕ್ಯವನ್ನು ನೀನು ಯಾವ ರೀತಿ ಆದ್ರೂ ಯೋಚನೆ ಮಾಡ್ಬೋದು, ಯಾವ ರೀತಿಯಾಗಿ ತಗೋಬಹುದು, ಆದ್ರೆ ಇದನ್ನು ನಾವು ದೇವರ ಕಡೆಯಿಂದ ಅರ್ಥ ಮಾಡ್ಕೋಬೇಕಾದ್ರೆ, ದೇವರ ಆಲೋಚನೆ ಕಡೆಯಿಂದ ಅರ್ಥ ಮಾಡ್ಕೊಂಡ್ರೆ ಮಾತ್ರನೇ ಬೈಬಲ್ ನಮ್ಗೆ ಸರಿಯಾಗಿ ಅರ್ಥ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಈ ಕಡೆಯಿಂದ ಯೋಚನೆ ಮಾಡಿಕೊಂಡು ನಮ್ಮ ಒಂದು ಆಲೋಚನೆ ಕಡೆ, ಯಾವಾಗ ಒಬ್ಬ ಸೇವಕ ಅಥವಾ ವಿಶ್ವಾಸಿ ಅಥವಾ ಅವಿಶ್ವಾಸಿ ಬೈಬಲಲ್ಲಿರುವ ವಾಕ್ಯಗಳನ್ನ ಅವರ ಸ್ವಂತ ಆಲೋಚನೆಗಳಿಂದ, ಜ್ಞಾನದಿಂದ ಅರ್ಥ ಮಾಡ್ಕೊಳ್ಳೋದು ಪ್ರಯತ್ನ ಮಾಡ್ತಾನೆ, ಆಗಲೇ ಅಪಾರ್ಥಗಳಾಗೋದು, ಆಗಲೇ ಒಬ್ಬೊಬ್ಬರು ಒಂದೊಂದು ರೀತಿ ಆ ವಾಕ್ಯಗಳನ್ನ ಹೇಳಕ್ಕೆ ಪ್ರಯತ್ನ ಮಾಡೋದು. ಅದೇ ದೇವರ ಕಡೆಯಿಂದ ನಾವು ಯೋಚನೆ ಮಾಡಿದ್ರೆ ಒಂದೇ ಇರುತ್ತೆ ಅರ್ಥ.
ಹಲ್ಲೆಲೂಯಾ. ನಾನು ಹೇಳಿರೋ ಮಾತು ಒಂದೇ ಇರುತ್ತೆ. ನೀವು ಅರ್ಥ ಮಾಡ್ಕೊಂಡಿರೋರು ನೀವು ಹೋಗಿ ಇನ್ನೊಬ್ರಿಗೆ ಹೇಳುವಾಗ ಅದರ ಅರ್ಥಗಳನ್ನ ನೀವು ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಿರ್ತೀರಿ. ಅರ್ಥ ಆಯ್ತಾ? ಆದ್ರೆ ನನ್ನ ಕಡೆಯಿಂದ ಒಂದೇ ಅರ್ಥದಲ್ಲೇ ಹೇಳಿರ್ತೀನಿ. ನೀವು ಅದನ್ನ ಯಾವ ರೀತಿ ತಗೋತಿದ್ದೀರಾ, ಅದನ್ನ ಯಾವ ರೀತಿ ನೀವು ಇನ್ನೊಬ್ರಿಗೆ ಹೇಳ್ತಿದ್ದೀರಾ ಅನ್ನೋದು ಅದನ್ನ ನೀವು ಅರ್ಥ ಮಾಡ್ಕೊಂಡ್ರ ಮೇಲೆ ಇರುತ್ತೆ. ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ರೆ ಸರಿಯಾಗಿ ಹೇಳ್ತೀರಾ, ಇಲ್ಲಾಂದ್ರೆ ನಿಮ್ಮ ಸ್ವಂತ ಮಾತುಗಳಲ್ಲಿ ಅದನ್ನ ಹೇಳ್ತಾ ಹೋಗ್ತೀರಾ. ದೇವರ ವಾಕ್ಯವನ್ನು ಯಾವಾಗಲೂ ಕೂಡ ದೇವರ ವಾಕ್ಯವಾಗಿರೋದ್ರಿಂದ ದೇವರ ಒಂದು ಆಲೋಚನೆ ಏನು, ದೇವರು ಯಾವ ಉದ್ದೇಶದಿಂದ ಇದನ್ನೆಲ್ಲ ಮಾಡಿದ್ದಾರೆ, ಯಾವ ಉದ್ದೇಶದಿಂದ ಈ ಒಂದು ಪುಸ್ತಕವನ್ನು ಬರೆಸಿದ್ದಾರೆ, ಎಸ್ತೇರಳ ಜೀವನ ಚರಿತ್ರೆ ನಮ್ಗೆ ಏನಕ್ಕೆ ಅವಶ್ಯಕತೆ ಇತ್ತು, ಎಷ್ಟೋ ಜನರು, ಲಕ್ಷಾಂತರ ಜನರು, ಇಸ್ರಾಯೇಲ್ಯರು, ರಾಜರು, ಎಷ್ಟೋ ರಾಣಿಯರು ಇದ್ರೂ ಕೂಡ ಎಸ್ತೇರಳ ಬಗ್ಗೆ ಯಾಕೆ ಬರ್ತಿದ್ದಾರೆ ದೇವರು ಅಂತ ಹೇಳಿದ್ರೆ ಆ ಒಂದು ವಿಷಯದ ಮೂಲಕ ಅತ್ಯಂತ ಪ್ರಾಮುಖ್ಯವಾದ ಒಂದು ವಿಷಯವನ್ನ ನಮಗೆ ತಿಳಿಸಬೇಕಾಗಿತ್ತು. ಅದಕ್ಕೋಸ್ಕರ ಆ ಪ್ರಾಮುಖ್ಯವಾದ ವಿಷಯ ಏನು ಅನ್ನೋದು ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಎಸ್ತೇರಳ ಪುಸ್ತಕ ನಮಗೆ ಅರ್ಥ ಆಗೋದಿಲ್ಲ. ದೇವರು ಅವಳನ್ನ ರಾಣಿಯಾಗಿ ಸಿದ್ಧ ಮಾಡೋದನ್ನು ನಾವು ನೋಡ್ತೇವೆ. ಮತ್ತೆ ಮೊರ್ದೆಕೈ ಬಗ್ಗೆ ನಾವು ನೋಡ್ತೇವೆ. ಮೊರ್ದೆಕೈ ಬಗ್ಗೆ ಒಂದು ಚಿಕ್ಕ ವಿಷಯವನ್ನು ನಾವು ನೋಡುವಾಗ 2ನೇ ಅಧ್ಯಾಯ 19ರಿಂದ 23 ಅಲ್ಲಿ ಏನು ನಡೆದಿತ್ತು ಅಂತಂದ್ರೆ, ಜಸ್ಟ್ ಒಂದು ಯೋಚನೆ ಮಾಡಿ, ಮೊರ್ದೆಕೈನ ಸಾಯಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಹಾಮಾನ ತೀರ್ಮಾನ ಮಾಡಿರ್ತಾರೆ. ಯಾಕೆ? ಒಂದೇ ಒಂದು ಕಾರಣ, ಅವನು ಆ ಮೊರ್ದೆಕೈ ಅನ್ನೋನು ಹಾಮಾನನಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡ್ತಿರಲ್ಲ. ಅದು ಯಾವಾಗಲೂ ಅವ್ರ ಮನಸ್ಸಲ್ಲಿ ಇರುತ್ತೆ. ದಿನೇ ದಿನೇ ಆ ಕೋಪ ಅನ್ನೋದು, ದ್ವೇಷ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಮನೆಗೆ ಹೋಗಿ ಹೆಂಡತಿ ಮಕ್ಕಳ ಹತ್ರನೂ ಹೇಳ್ತಿರ್ತಾರೆ, ಅವರು ಕೂಡ ಸರಿ ಅಂತವ್ರು ಇರಬಾರ್ದು, ಸಾಯಿಸ್ಬಿಡು ಅಂತ ಹೇಳ್ಬಿಟ್ಟು ಹೇಳಿ ಎಲ್ಲ ಪ್ರೋತ್ಸಾಹ ಮಾಡ್ತಿರ್ತಾರೆ. ಅವ್ರೇನ್ ಮಾಡ್ತಾರೆ, ಅವ್ರ ಮನೆ ಹತ್ರನೂ ಒಂದು ದೊಡ್ಡ ಒಂದು ಕಂಬವನ್ನ ಕಟ್ಟಿರ್ತಾರೆ, ನಿಲ್ಸಿರ್ತಾರೆ, ಮರಣಗಂಬ. ಅವ್ರು ಬಂದು ಅಲ್ಲಿ ಅವರನ್ನ ನಮ್ಮ ಮನೆ ಮುಂದೆನೆ ಅವ್ರು ಸಾಯಿಸ್ಬೇಕು, ನೇಣು ಬಿಗಿಬೇಕು ಅಂತ ಹೇಳ್ಬಿಟ್ಟು ಎಲ್ಲವನ್ನ ಸಿದ್ಧ ಮಾಡಿರ್ತಾರೆ. ಸಿದ್ಧ ಮಾಡಿಬಿಟ್ಟು ಆ ದೇವರ ನಡೆಸುವಿಕೆ ಹೇಗಿರುತ್ತೆ ಅಂತ ನೋಡಿವೆ. ಹಾಮಾನನು ಬೆಳಗ್ಗೆ ಬಂದು ರಾಜನ ಹತ್ರ ಮಾತಾಡ್ಬೇಕಾಗಿತ್ತು. ಏನಂತ, ಈ ತರ ಮೊರ್ದೆಕೈ ಅನ್ನುವಂಥ ವ್ಯಕ್ತಿ, ಅವನು ಮಾತ್ರ ಅಲ್ಲ, ಅವನದೇ ಆದಂತ ಒಂದು ಗುಂಪಿದೆ, ಅವನದೇ ಆದಂತ ಒಂದು ಜನಾಂಗವಿದೆ. ಇಬ್ರಿಯರು, ಯಹೂದ್ಯರು ಅನ್ನುವಂಥ ಜನಾಂಗ, ಅವರೆಲ್ಲರೂ ನಮ್ಮ ದೇಶದ ಮೇಲೆ ಬಿದ್ದು ನಮ್ಮನ್ನೇ ನಾಶ ಮಾಡಿ ಅವರು ಆಳ್ವಿಕೆ ಮಾಡಬೇಕು ಅಂತ ಹೇಳಿ ಯೋಚನೆಗಳನ್ನ ಮಾಡ್ತಿರ್ತಾರೆ. ಹಾಗಾಗಿ ಆ ಜನಾಂಗವನ್ನೇ ಇಲ್ಲಂಗೆ ನಾವು ಮಾಡಬೇಕು ಅಂತ ಹೇಳಿ ಇವನೇನ್ ಮಾಡ್ತಾನೆ, ರಾಜನ ಹತ್ರ ಹೋಗಿ ಹೇಳ್ತಾನೆ. ಯಾರೇ ಆಗಲಿ ರಾಜನ ವಿರುದ್ಧವಾಗಿ ಒಂದು ಯುದ್ಧ ಮಾಡ್ಲಿಕ್ಕೋ ಒಂದು ಪಿತೂರಿ ಮಾಡ್ಲಿಕ್ಕೆ ಇದ್ದಾರಂದ್ರೆ ರಾಜ ಅವರ ಸಾಯಿಸ್ಲಿಕ್ಕೆ ಅನುಮತಿ ಕೊಡ್ತಾರೆ. ಈ ಒಂದು ರಾಜನಿಗೆ ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ಹಾಮಾನ್ಯ ಹೇಳಿರುವಂತ ವಿಷಯಕ್ಕೆ ಏನ್ ಮಾಡ್ತಾನೆ, ಆಯ್ತು ನಿನಗೆ ಇಷ್ಟ ಬಂದಾಗ ಮಾಡು, ಯಾವ ಸರಿ ಕಾಣುತ್ತೋ ಅದನ್ನ ಮಾಡು ಅಂತ ಹೇಳ್ಬಿಟ್ಟು ಕಳ್ಸಿರ್ತಾನೆ. ಇವನು ಎಲ್ಲಾ ಕಡೆ ಪತ್ರಗಳನ್ನ ಬರೆದು ಎಲ್ಲಾ ಕಡೆ ಪ್ರಕಟಣೆ ಹೊಡಿಸ್ತಾರೆ. 127 ಸಂಸ್ಥಾನಗಳಿಗೂ ಒಂದು ಪ್ರಕಟಣೆ ಹೊಡಿಸಿರ್ತಾರೆ. ಈ ತರ ಇಂಥ ಒಂದು ತಿಂಗಳಲ್ಲಿ, ಇಂಥ ದಿನದಲ್ಲಿ ಯಹೂದನ್ನೆಲ್ಲ ನಾವು ನಾಶ ಮಾಡ್ಬಿಡ್ಬೇಕು, ಸಾಯಿಸ್ಬಿಡ್ಬೇಕು, ಅವರು ಒಬ್ಬರು ಇಲ್ಲದ ಮಾಡ್ಬಿಡ್ಬೇಕು ಅಂತ. ಕೊನೆಯ ಪರ್ಮಿಷನ್ಗೋಸ್ಕರ ಬೆಳಗ್ಗೆ ಹೋಗಿ ರಾಜನ ಹತ್ರ ಮಾತಾಡ್ಬೇಕಾಗಿತ್ತು ಅವನ್ನೆಲ್ಲ ಸಾಯಿಸ್ಲಿಕ್ಕೆ. ಆದ್ರೆ ದೇವರ ಕಾರ್ಯ ನೋಡಿ, ಈ ವಚನಗಳನ್ನ ಓದುವಾಗ ನಮಗೆ ಗೊತ್ತಾಗುತ್ತೆ. ಆ ರಾಜನು ಮಲಗಕ್ಕಂತ ಹೋಗ್ತಾನೆ ರಾತ್ರಿ ಹೊತ್ತು, ಆದ್ರೆ ನಿದ್ದೆ ಬರ್ತಾ ಇಲ್ಲ. ಎಷ್ಟೊತ್ತಾದ್ರೂ ನಿದ್ದೆ ಬರಲ್ಲ. ನಿದ್ದೆ ಬರದೇ ಇದ್ದಾಗ ರಾಜರು ಮಾಡುವಂತ ಕೆಲಸಗಳೇನು ಗೊತ್ತಾ, ಆ ಒಂದು ರಾಜರ ಈ ಪೂರ್ವಕಾಲ ವೃತ್ತಾಂತಗಳು ಅಂತ ಇರುತ್ತೆ, ರಾಜರ ಚರಿತ್ರೆಗಳಿರುತ್ತೆ. ಅವರಪ್ಪ, ಅವ್ರ ತಾತ, ಅವ್ರ ಮುತ್ತಾತರ ಕಾಲದಲ್ಲಿ ಏನೆಲ್ಲ ನಡೀತು, ಯಾರೆಲ್ಲ ಇದ್ರು ಅಂತೇಳಿ ಆ ಚರಿತ್ರೆಗಳೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಈ ರಾಜರು ಕೂತಿರ್ತಾರೆ ಅಥವಾ ಸುಮ್ಮನೆ ಮಲ್ಕೊಂಡಿರ್ತಾರೆ ನಿದ್ದೆ ಬರದೇ ಇರೋದ್ರಿಂದ. ಅಲ್ಲಿ ಒಬ್ರು ಓದೋರು ಇರ್ತಾರೆ, ಅವನ ಕರೆದು ಆ ಒಂದು ಗ್ರಂಥವನ್ನ ತೆಗೆದುಕೊಂಡು, ಆ ಚರಿತ್ರೆಯನ್ನು, ಅವರ ರಾಜರ ಚರಿತ್ರೆ ತೆಗೆದುಕೊಂಡು ಇದನ್ನ ಓದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅವನು ಓದ್ಲಿಕ್ಕೆ ಶುರು ಮಾಡ್ತಾನೆ. ಓದುವಾಗ ಯಾವ್ದನ್ನ ಓದ್ತಾನೆ ಗೊತ್ತಾ, ಮೊರ್ದೆಕೈ ಬಗ್ಗೆ ಓದ್ತಾನೆ. ಹಲ್ಲೆಲೂಯಾ. ಯಾರ ಬಗ್ಗೆ ಓದ್ತಾನೆ? ಮೊರ್ದೆಕೈ ಬಗ್ಗೆ ಓದ್ತಾನೆ. ಏನಂತ ಹೇಳಿ ನಡೆದಿರೋ ಘಟನೆ ಏನಂತ ಹೇಳಿದ್ರೆ, ಅದೇ ಅರಮನೆಯಲ್ಲಿರುವಂತ ಒಂದು 3-4 ಜನ ಭಟರು, ಸೈನಿಕರು
ಈ ಒಂದು ಆ ರಾಜನನ್ನ ಸಾಯಿಸ್ಬಿಡ್ಬೇಕು ಅಂತ ಬಿಟ್ಟು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆ ಪ್ಲಾನ್ ಈ ಮೊರ್ದೆಕೈಗೆ ಗೊತ್ತಾಗಿ ಅದನ್ನ ಬೇರೆಯವ್ರ ಮೂಲಕ ರಾಜನ ತಿಳಿಸ್ತಾರೆ. ಅದು ನಿಜಾನ ಅಲ್ವಾ ಅಂತ ಬಿಟ್ಟು ನೋಡುವಾಗ ಅದು ನಿಜಾನೇ ಅಂತ ಗೊತ್ತಾಗುತ್ತೆ. ಅವರನ್ನ ಸಾಯಿಸ್ಬಿಡ್ತಾನೆ. ಯಾರು ರಾಜನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ರು ಅವ್ರನ್ನ ರಾಜ ಸಾಯಿಸ್ಬಿಡ್ತಾನೆ. ಅದಷ್ಟೇ ಸ್ಟೋರಿ. ಅದಕ್ಕೆ ಅಷ್ಟೇ ನಡೆದಿದ್ದು. ಹಾಗಾದ್ರೆ ರಾಜನ ಪ್ರಾಣ ಉಳಿಸಿರುವಂತ ಮೊರ್ದೆಕೈಗೆ ಏನು ಮಾಡಿಲ್ವಾ ರಾಜ ಮನೆತನದಿಂದ ಅಂದ್ರೆ ಇಲ್ಲ, ಏನು ಮಾಡಿಲ್ಲ. ಸರಿ, ಅಷ್ಟೊತ್ತಿಗೆ ಬೆಳಗಾಗಿರುತ್ತೆ. ಹಾಮನ್ ಮೇಲೆ ಬರ್ತಿರ್ತಾನೆ. ಯಾರಿದ್ದಾರಲ್ಲ ಇದ್ರೆ ಹಾಮನ ರೆಡಿ ಇರ್ತಾನೆ. ಹಾಮನ ಈ ತರ ಬಂದ, ಸರಿ ಕಳ್ಸೋಣ. ಇವನು ಮೊರ್ದೆಕೈ ಬಗ್ಗೆ ಕಂಪ್ಲೇಂಟ್ ಹೇಳಕ್ ಬಂದಿರ್ತಾನೆ, ನೀವು ಸಾಯಿಸ್ಬಿಡ್ಬೇಕು ಯಾವಾಗ ಏನು ಅಂತ. ಅದೇ ಸಮಯದಲ್ಲಿ ಹಾಮನ್ ಹೇಳಕ್ ಮುಂಚೆನೆ ರಾಜ ಹೇಳ್ತಾನೆ, ಒಬ್ಬ ರಾಜನ ಪ್ರಾಣವನ್ನು ಉಳಿಸಿರುವಂತ ವ್ಯಕ್ತಿಗೆ ರಾಜಮನೆತನದಿಂದ ನಾವೇನು ಮಾಡ್ಬೋದು? ಅವನೇನು ಅನ್ಕೊಳ್ತಾರೆ, ನಾನಲ್ಲ ಇನ್ಯಾರು ಉಳಿಸಿರೋದು ರಾಜನನ್ನ, ನಾನಲ್ಲ ಇನ್ಯಾರು ರಾಜನ ಕಾಯ್ತಿರೋರು, ನನಗೆ ಇರಬೇಕು ಅಂತ ಬಿಟ್ಟು ರಾಜನೇ ಅವನನ್ನೇನ್ ಮಾಡಬೇಕು? ರಾಜನ ಒಂದು ಕುದುರೆಯ ಮೇಲೆ ಮೆರವಣಿಗೆ ಮಾಡಬೇಕು, ರಾಜನ ಬಟ್ಟೆ ತೊಡಿಸ್ಬೇಕು, ರಾಜನ ಕಿರೀಟ ಇಡಬೇಕು, ಮುಂದೆ ಡಂಗೂರ ಬಾರಿಸ್ಕೊಂಡು ಯಾರಾದರೂ ರಾಜನ ಪ್ರಾಣ ಉಳಿಸಿದ್ರೆ ಅಥವಾ ರಾಜನು ಯಾರನ್ನಾದ್ರೂ ಗೌರವ ಕೊಡಬೇಕು ಅನ್ಕೊಂಡ್ರೆ ಈಗ ಈ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ರಾಜನಿಗೆ ಅದು ಏನು ಚಿನ್ನದ ಒಂದು ಏನು ಚೈನ್ ಹಾಕೋದಂತೆ. ಪ್ರತಿಯೊಂದು ಕೂಡ ಒಂದು ದೊಡ್ಡ ಗುಂಪಿಂದ ಏನ್ ಮಾಡ್ಬೇಕು, ಎಲ್ಲಾ ಕಡೆ ರಾಜ ಬೀದಿಯಲ್ಲಿ ಮೆರವಣಿಗೆ ಮಾಡಬೇಕು. ರಾಜ ಬೀದಿ ಅಂದ್ರೆ ಏನ್ ಗೊತ್ತಾ, ರಾಜರು ಮಾತ್ರ ಹೋಗುವಂತ ಬೀದಿ. ಆ ರಾಜ ಎಲ್ಲಾದ್ರೂ ಹೋಗ್ಬೇಕು ಹೊರಗಡೆ ಅಂದ್ರೆ ಅವ್ರದ್ದೇ ಆದ ಒಂದು ಬೀದಿ ಇರುತ್ತೆ, ಅದೇ ಮಾರ್ಗದಲ್ಲಿ ಹೋಗ್ಬೇಕಾಯ್ತು. ಆ ರಾಜನ ಮಾರ್ಗದಲ್ಲಿ ಮೊರ್ದೆಕೈನ ಗೇಟ್ ಕಾಯುವಂತವರನ್ನ ರಾಜನ ಬೀದಿಯಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ. ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ, ಈಗ ನೀನು ಹೇಳಿದ್ದೆಲ್ಲವನ್ನ ಒಂದು ಮಿಸ್ ಮಾಡಿದ್ರೆ ನೀನೇನ್ ಮಾಡ್ಬೇಕು? ಮೊರ್ದೆಕೈ ಮಾಡ್ಬೇಕು. ಸರಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅವ್ರು ತಲೆ ಚಚ್ಕೊಂಡು ಅವತ್ತು ಮನೆಗೆ ಹೋಗಿ ಎಲ್ಲ ಮೆರವಣಿಗೆ ಎಲ್ಲ ಮಾಡಿ ಮುಗಿಸಿ ಮನೆಗೆ ಹೋಗಿ ಇನ್ನೂ ಜಾಸ್ತಿ ಕೊಡ್ಕೊಂಡು ಇನ್ನೂ ತಲೆ ಚಚ್ಕೊತಿರ್ತಾನೆ. ನಾನು ಯಾವನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದೀನೋ ಅವರನ್ನ ನನ್ನ ಕೈಯಾರೆ ಗೌರವಿಸುವ ಪರಿಸ್ಥಿತಿ ಬಂತಲ್ಲ ನನಗೆ. ಆಗ ಹೆಂಡತಿ ಒಂದು ಮಾತು ಹೇಳುತ್ತೆ, ಆ ಮಾತು ಹೆಂಡತಿ, ನೀನು ತಿರುಗಿ ಬಿದ್ದಿರೋದು ಯೆಹೋವ ದೇವರ ಮಕ್ಕಳ ವಿರುದ್ಧವಾಗಿನ ಯೋಚನೆ ಮಾಡೋಡು. ಒಂದು ವೇಳೆ ಅವರ ದೇವರು ಯೆಹೋವನಾಗಿದ್ರೆ ನೀನು ಅವ್ರ ಮೇಲೆ ಗೆಲ್ಲಕ್ಕಾಗಲ್ಲ. ಹಲ್ಲೆಲೂಯಾ. ಒಂದು ವೇಳೆ ಅವರು ಯೆಹೋವ ದೇವರ ಮಕ್ಕಳಾಗಿದ್ರೆ ಅವ್ರನ್ನ ನೀನು ಗೆಲ್ಲಕ್ ಸಾಧ್ಯ ಇಲ್ಲ, ಸುಮ್ಮನೆ ಇದ್ಬಿಡು ಅಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಕೋಪ ಬಂದು ಏನಾದ್ರೂ ಮಾಡಿ ಸಾಯಿಸ್ಬಿಡು. ಸರಿ, ಅಷ್ಟೇ ಆ ಮೊರ್ದೆಕೈನ ಆ ಗಲ್ಲಿಗೇರಿಸುವಂತ ಸ್ಥಿತಿಯಿಂದ ಬಿಡಿಸಿ ದೇವರು ಮಾನ ಕೊಡಿಸ್ತಾನೆ, ಗೌರವ ಕೊಡಿಸ್ತಾನೆ. ಸಾಯ್ಬೇಕಾಗಿದ್ದಂತಹ ಮೊರ್ದೆಕೈ ಹಾಗೂ ಒಂದು ಹಾಮಾನನ್ನು ಬಂದು ಪರ್ಮಿಷನ್ ತಗೊಂಡು ಮೊರ್ದೆಕೈನ ಎಳ್ಕೊಂಡು ಹೋಗಿ ಗಲ್ಲಿಗೇರಿಸಬೇಕಾಗಿತ್ತು. ಗಲ್ಲಿಗೆ ಹೋಗ್ಬೇಕಾಗಿರುವಂತ ಮೊರ್ದೆಕೈ ರಾಜನ ಬೀದಿಯಲ್ಲಿ ರಾಜನಾಗಿ ಮೆರವಣಿಗೆ ಆಗ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನಾವು ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ. ಮೊರ್ದೆಕೈ ದೇವ್ರಿಗೆ ಮಾತ್ರ ಭಯಪಟ್ಟ. ಅವನು ಸತ್ರು ಸಂತೋಷವಾಗಿ ಸಾಯ್ತಾ ಇದ್ದ ದೇವ್ರಿಗೋಸ್ಕರ. ಆದರೆ ದೇವರನ್ನು ಸಾಯ ಬಿಡಲಿಲ್ಲ. ಯಾಕಂದ್ರೆ ಮೊರ್ದೆಕೈ ಕೆಲಸ ಇಲ್ಲಿಗೆ ಮುಗ್ದಿರ್ಲಿಲ್ಲ. ಒಂದು ವೇಳೆ ಮೊರ್ದೆಕೈ ಕೆಲಸ ಮುಗ್ದಿದೆ, ಇಷ್ಟೇ ನಿನ್ ಜೀವನ, ದೇವರ ಚಿತ್ತ ಇಷ್ಟೇ ನಿನ್ ಜೀವನದಲ್ಲಿ ಅನ್ನೋದಾಗಿದ್ರೆ ಅವನಿಗೆ ಅವ್ನು ಸತ್ತೋಗ್ತಾ ಇದ್ದ. ಹಾಮಾನ್ ಬಂದು ಅವನನ್ನ ಗಲ್ಲಿಗೆ ಸಾಯಿಸ್ತಿದ್ದ. ಆದ್ರೆ ಇನ್ನೂ ಅವನ ಕೆಲಸ ಬಾಕಿ ಉಳಿದಿತ್ತು. ಯಾವಾಗ ದೇವ್ರ ಚಿತ್ತ ಇನ್ನೂ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ನೆರವೇರಿರಲ್ವೋ ಅವನ ಯಾರು ಏನು ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ಶಿಷ್ಯರನ್ನ ಸ್ವಾಮಿ 12 ಮಂದಿ ಶಿಷ್ಯರನ್ನ 12 ರೀತಿ ಸಾಯಿಸ್ತಾರೆ. ಒಬ್ಬನ ಮಾತ್ರ ಸಾಯಲ್ಲ, ಅವನು ಯೋಹಾನ. ಯಾರು? ಯೋಹಾನ. ಇನ್ನು ಬೇರೆ ಎಲ್ಲರನ್ನೂ ಕೂಡ ರಕ್ತ ಸಾಕ್ಷಿಯಾಗಿ ಸಾಯಿಸ್ಬಿಡ್ತಾರೆ. ಕೆಲವ್ರನ್ನ ಸಿಲುವೆಗೆ ಹಾಕಿ ಸಾಯಿಸ್ತಾರೆ, ಕೆಲವ್ರನ್ನ ಕತ್ತು ಕುಯ್ದ್ಬಿಟ್ಟು ತಲೆ ಕತ್ತರಿಸ್ಬಿಟ್ಟು ಸಾಯಿಸ್ತಾರೆ. ಅವರ ಸೇವೆಗಳು ಪರಿಪೂರ್ಣವಾಗಿತ್ತು, ದೇವರ ಚಿತ್ತ ಅವರಲ್ಲಿ ಸಂಪೂರ್ಣ ನೆರವೇರಿತ್ತು. ಹಾಗಾಗಿ ಅವರು ಯಾವುದೋ ಒಂದು ರೀತಿಯಲ್ಲಿ ಸತ್ತರು. ಆದ್ರೆ ಯೋಹಾನನ ಸೇವೆ ಇನ್ನೂ ಪರಿಪೂರ್ಣವಾಗಿರ್ಲಿಲ್ಲ. ಅದಕ್ಕಾಗಿ ಅವರನ್ನ ಸಾಯಿಸಕ್ ಹೋದ್ರು, ಕುದಿಯುವಂತ ಎಣ್ಣೆಗೆ ಹಾಕಿದ್ರು ಕೂಡ ಅವನು ಸಾಯಲಿಲ್ಲ. ಅವನು ಪದ್ಮೋಸ್ ಅನ್ನುವಂಥ ಒಂದು ದ್ವೀಪಕ್ಕೆ ಹೋಗಿ ಅಲ್ಲಿ ದೇವರನ್ನ ಸಂಧಿಸ್ತಾನೆ, ದೇವರ ವಿಷಯಗಳನ್ನ ನೋಡ್ತಾನೆ, ಪರಲೋಕದ ವಿಷಯಗಳನ್ನ ನೋಡ್ತಾನೆ. ಪ್ರಕಟಣೆ ಗ್ರಂಥವನ್ನ ಬರೀತಾನೆ. ಪ್ರಕಟಣೆ ಗ್ರಂಥ ಬರೆದ ಮೇಲೆ ಅವನು ಸಾಯೋದು.
ಹಲ್ಲೆಲೂಯಾ. ಯಾಕೆ ಹೇಳ್ತೀನಿ ಏನಂದ್ರೆ, ನಿನ್ನ ಜೀವನದಲ್ಲಿ ಕೂಡ ದೇವರ ಚಿತ್ತ ನೆರವೇರೋ ತನಕ ನಿಜವಾಗ್ಲೂ ಒಂದು ಕೂದಲು ಕೂಡ ನಾಶವಾಗಲ್ಲ. ಯಾರು ಕೂಡ ನಿನ್ನ ನಾಶ ಮಾಡೋಕ್ಕಾಗಲ್ಲ. ಧೈರ್ಯವಾಗಿರೋ. ಪರಿಸ್ಥಿತಿಗಳು ಒಂದು ವೇಳೆ ನೀನು ಅನ್ಕೊಂಡಂಗೆ ಇಲ್ಲದೆ ಇರ್ಬೋದು. ದೇವ್ರ ನಿನ್ ಜೊತೆ ಇದ್ದಾರೆ, ದೇವ್ರು ನಿನ್ನ ನಡೆಸ್ತಿದ್ದಾರೆ ಅಂದ್ರೆ ನೀನು ಅರಮನೆಯಲ್ಲಿ ಇದ್ರೆ ದೇವ್ರ ನಿನ್ ಜೊತೆ ಇದ್ದಾರೆ ಅಂತ ಅಲ್ಲ. ಸೆರೆ ಮನೆಯಲ್ಲಿ ಇದ್ರು ದೇವ್ರ ನಿನ್ ಜೊತೆ ಇದ್ದಾರೆ. ಆಮೇಲೆ ದೇವ್ರು ಇರೋದು ಮುಖ್ಯ. ದೇವ್ರ ಚಿತ್ತ ನೀನು ತಿಳಿದಿರುವಾಗ ದೇವ್ರ ನಿನ್ ಜೊತೆ ಇರ್ತಾನೆ. ಹಾಗಾಗಿ ಸೋತು ಹೋಗ್ಬೇಡ. ಮೊರ್ದೆಕೈ ಸೋತು ಹೋಗ್ಲಿಲ್ಲ, ಅವ್ರ ಪ್ರಾಣಕ್ಕೆ ಭಯ ಪಡಲಿಲ್ಲ. ದೇವ್ರಿಗೋಸ್ಕರ ನಿಂತ, ದೇವರು ಅವನನ್ನ ಉಳಿಸಿ ಬೆಳೆಸ್ತಾ ಎಂಬುದಾಗಿ ನಾವು ನೋಡ್ತೇವೆ. ಅದಾದ್ಮೇಲೆ ಈ ಹಾಮಾನ ಮತ್ತು ಮೊರ್ದೆಕೈ ಬಗ್ಗೆ ನಾವು ನೋಡ್ತೀವಿ. ಈಗಾಗಲೇ ನಾನು ಆ ಸ್ಟೋರಿಯನ್ನು ಹೇಳಿದೆ, ಏನ್ ನಡೀತು ಅಂತ ಹೇಳ್ಬಿಟ್ಟು. ದೇವರು ಅದ್ಭುತವಾಗಿ 3ನೇ ಅಧ್ಯಾಯದಲ್ಲಿ ಉಳಿಸೋದನ್ನ ನೋಡ್ತೇವೆ. 4ನೇದಾಗಿ ನಾವು ನೋಡುವಾಗ ದೇವರು ಯೋಧರನ್ನು ರಕ್ಷಿಸಲು ಎಸ್ತೇರಳನ್ನ ಬಲಪಡಿಸ್ತಾರೆ. ಒಂದು ಸಮಯ ಅಂತ ಬರುತ್ತೆ. ಈಗ 15-16 ನಾವು ಓದ್ಕೊಂಡ್ವಿ. 15-16 ಈಗ ಹೇಳಿರುವಂಥದ್ದೆಲ್ಲ ವಾಕ್ಯಗಳನ್ನು ನೀವು ಮನೆಗೆ ಹೋಗ್ಬಿಟ್ಟು ಒಂದು ವೇಳೆ ಓದ್ಕೋಬೋದು. 10 ಅಧ್ಯಾಯ ಇದೆ ಎಸ್ತೇರಳ ಪುಸ್ತಕದಲ್ಲಿ. 10 ಅಧ್ಯಾಯನೂ ಕೂಡ ಒಂದೇ ಸಲ ಕೂತು ಓದಿ. ಈಗ ನಾನು ಹೇಳಿರೋ ಮಾತುಗೂ ವಾಕ್ಯಕ್ಕೂ ನೀವು ಓದುವಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನು ನಿಮ್ಮ ಮನಸ್ಸಿನಿಂದ, ನಿಮ್ಮ ನೆನಪಿನಿಂದ ಅದು ಹೋಗೋದೇ ಇಲ್ಲ. ಒಂದ್ಸಲ ನೀವು ಅದನ್ನು ಕರೆಕ್ಟಾಗಿ ಮನಸ್ಸಿಟ್ಟು ಓದಿದ್ರಿ. 4ನೇ ಅಧ್ಯಾಯದಲ್ಲಿ 15-16 ನಾವು ಓದ್ಕೊಂಡ್ವಿ. ಅಲ್ಲಿ ಒಂದು ತೀರ್ಮಾನ ಮಾಡ್ತಾಳೆ ಎಸ್ತೇರಳು. ಏನಂತ? ಆಗ ಎಸ್ತೇರಳು ಹೇಳ್ತಿರುವಂಥದ್ದು, ನೀನು ಹೋಗಿ ಶೂಷಾನಿನಲ್ಲಿ ಸಿಕ್ಕುವ ಎಲ್ಲಾ ಯಹೂದ್ಯರನ್ನು ಕೂಡಿಸಿ ನೀವೆಲ್ಲರೂ 3 ದಿನ ಹಗಲಿರುಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ. ಅದರಂತೆ ನಾನು ನನ್ನ ಸೇವಕರೊಡನೆ ಉಪವಾಸ ಮಾಡುವೆನು. ಅನಂತರ ನಾನು ವಿಧಿ ಮೀರಿ ಅರಸನ ಬಳಿಗೆ ಹೋಗುವೆನು. ಸತ್ತರೆ ಸಾಯುತ್ತೇನೆ ಎಂದು ಮೊರ್ದೆಕೈಗೆ ಮರಳಿ ಹೇಳಿಸಿದರು. ಹಲ್ಲೆಲೂಯಾ. ಸತ್ತರೆ ಸಾಯುತ್ತೇನೆ ಅಂತ ಹೇಳಿದ್ರೆ ಏನು? ವಿಧಿ ಮೀರಿ ಅಂದ್ರೆ ಏನು? ರಾಜನ ವಿಧಿ ಏನಿತ್ತು ಗೊತ್ತಾ? ರಾಜ ಕರೀದೆ ಯಾರು ಕೂಡ ರಾಜನ ಮುಂದೆ ಬರಬಾರದು. ಇದು ವಿಧಿ. ಯಾರನ್ನ ರಾಜ ಬರೆಹೇಳ್ತಾರೋ ಅವ್ರು ಮಾತ್ರನೇ ಹೋಗ್ಬೇಕು ರಾಜನ ಮುಂದೆ. ಅದು ರಾಣಿ ಆಗಿದ್ರು ಪರವಾಗಿಲ್ಲ, ಸ್ವಂತ ಹೆಂಡತಿ ಆಗಿದ್ರು ಕೂಡ ರಾಜ ಕರೆದಿಲ್ಲ ಅಂದ್ರೆ ಹೋಗ್ಬಾರ್ದಾಗಿತ್ತು. ಅದು ಆ ದೇಶದ ಆ ರಾಜನ ಒಂದು ನಿಯಮವಾಗಿತ್ತು. ಅದನ್ನೇ ಹೇಳ್ತಿರೋದು ಇವಳು. ರಾಜನನ್ನ ಕರೆದು 3 ತಿಂಗಳಾಗೋಯ್ತು, ರಾಜನ ಮುಖ ನೋಡಿ 3 ತಿಂಗಳಾಗೋಯ್ತು. ಆದ್ರೆ ಈಗ ನಾನು ರಾಜನ ಮುಂದೆ ಹೋಗ್ತೀನಿ, ವಿಧಿ ಮೀರಿ ಹೋಗ್ತೀನಿ, ಸತ್ರ ನಾನು ಸಾಯ್ತೀನಿ. ಯಾಕಂದ್ರೆ ಮೊರ್ದೆಕೈ ಹೇಳ್ತಾನೆ, ಇವಳು ಯಾವಾಗ ಅರಮನೆಯಲ್ಲಿ ಇದ್ದುಕೊಂಡು ದೇವ್ರ ಮಕ್ಕಳಿಗೆಲ್ಲ ಈ ತರ ಸಾವು ಎದುರಾಗ್ತಾ ಇದೆ, ಒಂದು ಅಳಿವಿನ ಸಮಯ ಬಂದಿದೆ, ಅಳಿವಿನ ಒಂದು ಬಿಕ್ಕಟ್ಟು ಬಂದಿದೆ, ಎಲ್ಲ ಯೋಧರನ್ನ ಸಾಯಿಸ್ಬಿಡ್ಬೇಕು ಅಂತ ಒಂದು ತೀರ್ಮಾನ ಆಗ್ಬಿಟ್ಟಿದೆ. ಆದ್ರೆ ಇವಳೇನೋ ಹೋಗ್ಬಿಟ್ಟು ಅರಮನೆಯಲ್ಲಿ ಕೂತಿದ್ದಾಳೆ. ಇಂಥ ಸಮಯಕ್ಕೇನೆ ದೇವರು ನಿನ್ನನ್ನು ಆರಿಸ್ಕೊಂಡಿರೋದು ಅಂತ ಮರಿಬೇಡ ಅಂತ ಮೊರ್ದೆಕೈ ಹೇಳಿ ಕಳಿಸ್ತಾರೆ. ಎಸ್ತೇರಳೇ, ನೀನು ಆರಾಮಾಗಿರ್ತೀಯ, ನೀ ಸುರಕ್ಷಿತವಾಗಿರ್ತೀಯ ಅಂತ ನೀನು ಅನ್ಕೋಬೇಡ. ದೇವರು ಇಂಥ ಸಮಯದಕ್ಕಾಗಿನೇ ನಿನ್ನನ್ನ ಉಳಿಸಿದ್ದಾನೆ, ಬೆಳೆಸಿದ್ದಾನೆ ಅಂತ ಮರಿಬೇಡ. ಈ ಸಮಯದಲ್ಲಿ ನೀನೇನಾದ್ರೂ ದೇವ್ರಿಗೋಸ್ಕರ ನಿಂತಿಲ್ಲ ಅಂದ್ರೆ ದೇವ್ರ ಮಕ್ಕಳನ್ನ ದೇವ್ರು ಯಾವ್ದಾದೊಂದು ರೂಪದಲ್ಲಿ ಇನ್ನೊಬ್ಬರ ಮೂಲಕ ರಕ್ಷಿಸ್ತಾನೆ. ಆದ್ರೆ ನೀನು ನಿನ್ನ ಕುಟುಂಬ ನಾಶವಾಗ್ತೀಯ. ಯೋಚನೆ ಮಾಡು ಅಂತ ಹೇಳಿದಾಗ ಅವಳು ತೀರ್ಮಾನ ಮಾಡ್ಕೊತಾಳೆ, ಎಸ್, ಇದು ದೇವರ ಚಿತ್ತ, ಇದು ದೇವರ ಸಮಯ. 2 ಹತ್ರ ನಾವು ಆಗಲೇ ಓದ್ಕೊಂಡ್ವಿ, ನೀನ್ ಯಾರು, ಯಾವ ಜನದವಳು ಹೇಳ್ಬೇಡ ಅಂತ. ಈಗ ಮೊರ್ದೆಕೈ ಬಂದು ಹೇಳ್ತಾರೆ, ಈಗ ಹೋಗಿ ಹೇಳು, ನಾನು ಯಹೂದ್ಯಳು, ನನ್ನ ದೇವರು ಯೆಹೋವನು, ಈ ಒಂದು ಯಹೂದ್ಯ ಜನರನ್ನ, ನನ್ನ ಜನರನ್ನ ಹಾಮಾನನು ಕುತಂತ್ರದಿಂದ, ದ್ವೇಷದಿಂದ ನಾಶ ಮಾಡ್ಬೇಕಂತಿದ್ದಾನೆ ಅಂತ ಹೇಳ್ಬಿಟ್ಟು ಈಗ ನೀನು ಹೋಗಿ ಹೇಳಲೇಬೇಕು ರಾಜನ ಮುಂದೆ. ಈ ಒಂದು ವಿಷಯಕ್ಕಾಗಿನೇ ದೇವರು ನಿನ್ನ ಮಹಾರಾಣಿ ಸ್ಥಾನದಲ್ಲಿ ಇರ್ತಿರೋದು. ಅಲ್ಲಲ್ವೇ? ಹೌದಾ ಅಲ್ವಾ? ಸೊ 3ನೇ ಅಧ್ಯಾಯದಲ್ಲಿ ಅನೇಕ ವಿಷಯಗಳು ನಡೆಯುತ್ತೆ. 3, 4, 5, 6 ಈ ಏನು ರಾಜನ ಹತ್ರ ಹೋಗುವಂಥದ್ದು, ರಾಜ ಸಾಯಿಸ್ದೆ, ಅವನ ಹತ್ರ ಒಂದು ರಾಜದಂಡ ಇರುತ್ತೆ, ಅದನ್ನು ತೋರಿಸುವಾಗ ಬಂದವಳು ಆ ರಾಜದಂಡದ ಒಂದು ಕೊನೆಯನ್ನ ಹಿಡ್ಕೊಂಡ್ರೆ
ಪ್ರಾಣ ಭಿಕ್ಷೆ ಕೊಟ್ಟಂಗೆ. ಅದಾದಮೇಲೆ ಸರಿ ಮಹಾರಾಣಿ ನಿನಗೇನು ಬೇಕು ಹೇಳು, ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳುವಾಗ ಊಟಕ್ಕೆ ಬಂದರೆ ಸಾಕು ಅಂತ ಹೇಳಿ ಕರೆಸಿದ್ದಾರೆ. ನೀವು ಬರುವಾಗ ಹಾಗೆ ಹಾಮಾನನ್ನು ಕರ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಇದೆಲ್ಲ ಸ್ಟೋರಿ. ಹೋಗ್ತಾರೆ, ಊಟ ಮಾಡ್ಕೊತಾರೆ. ಸರಿ ಈಗಾದರೂ ಊಟ ತೃಪ್ತಿಯಾಗಿ ತಿಂದ ಮೇಲೆ ಊಟ ತುಂಬ ಚೆನ್ನಾಗಿತ್ತು, ಆಯಿತು, ಈಗಲಾದರೂ ಹೇಳು ನಿನಗೇನು ಬೇಕು. ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯ ಬೇಕಾದ್ರೂ ಕೊಡ್ತೀನಿ ಅಂದರೆ ನನಗೆ ರಾಜ್ಯ ಬೇಡ, ನಾಳೆನೂ ಒಂದ್ಸರಿ ಊಟಕ್ಕೆ ಬಂದರೆ ಸಾಕು. ಸರಿ ಅಷ್ಟೇ ತಾನೇ, ಹಾಮಾನು ಕೂಡ ಕರ್ಕೊಂಡು ಬನ್ನಿ, ಆಯಿತು. ನಾನೇ ದಿನ ಊಟಕ್ಕೆ ಬರ್ತಾರೆ, ತಿಂತಾರೆ. ಸರಿ ಏನು ಬೇಕು ಹೇಳು. ಹೇಳೋದು ಒಂದೇ ಮಾತು, ಹಾಮಾನ ನನ್ನ ಜನರನ್ನು ನಾಶ ಮಾಡ್ಬೇಕಂತಿದೆ. ಇವನೇನು ಮಾಡ್ತಾನೆ, ಹಂಗೆ ಹೇಳಿದ ತಕ್ಷಣ ಹೋಗ್ಬಿಟ್ಟು ಕಾಲಿಟ್ಕೊಳಕ್ ಹೋಗ್ತಾನೆ. ನನ್ನ ಮುಂದೆನೇ ನನ್ನ ಹೆಂಡತಿನ ನೀನು ಹಿಡ್ಕೊಳಕ್ ಹೋಗ್ತೀಯಲ್ಲ ಅಂತ ಹೇಳ್ಬಿಟ್ಟು ಅವನು ತಪ್ಪಾಗಿ ಅರ್ಥ ಮಾಡ್ಕೊಂಡು ಯಾರಿದ್ದೀರ ಅಲ್ಲಿ ಕಲಿಸ್ತಾನೆ. ಇವನು ಈ ಥರ ನನ್ನ ಮುಂದೆನೇ ನನ್ನ ಹೆಂಡತಿನ ಹಿಡ್ಕೊಳಕ್ ಹೋಗಿದ್ದಾರೆ, ಇವನು ಏನು ಮಾಡಬೇಕು ಅಂತ ಹೇಳಿದ್ರೆ ಗಲ್ಗಾಗಬೇಕು. ಏನು ಮಾಡೋಣ, ಅದ್ರಲ್ಲಿ ಒಬ್ಬರು ಗೊತ್ತಿರುತ್ತೆ ಇವ್ರು ಗಲ್ ಶಿಕ್ಷೆ. ಆ ಗಲ್ಕಮ್ಮ ರೆಡಿ ಮಾಡಿರೋದು ಇವ್ರ ಮನೆ ಹತ್ರನೇ ಬೋರ್ದಿಕಾಯಿಗೆ ಹೋದ್ರು, ಅವ್ರು ಗಲ್ಕಮ್ಮ ರೆಡಿ ಮಾಡಿರೋದ್ರೆ ಹೋಗಿ ಅದಕ್ಕೆ ಆಗ ಯಾರು ಗುಡ್ಡಿ ತೋಡ್ತಾರೋ ಅದ್ರಲ್ಲಿ ಅವರೇ ಬೀಳ್ತಾರೆ ಅಂತ ದೇವ್ರ ವಾಕ್ಯ ಹೇಳುತ್ತೆ. ದೇವರ ಮಕ್ಕಳಿಗೆ ವಿರುದ್ಧವಾಗಿ, ದೇವರ ಸಭೆಗೆ ವಿರುದ್ಧವಾಗಿ ಯಾರು ಗುಡ್ಡಿ ತೋಡ್ತಾರೋ ಅದ್ರಲ್ಲಿ ಅವರೇ ಬಿದ್ದು ನಾಶವಾಗ್ತಾರೆ. ಈ ಥರ ಬಿದ್ದು ನಾಶವಾಗಿರೋರು ಅನೇಕ ಜನಗಳಿದ್ದಾರೆ. ಹಲ್ಲೆಲೂಯಾ. ದೇವ್ರ ಮಕ್ಕಳನ್ನ ದೇವರು ಸಂರಕ್ಷಣೆ ಮಾಡಿಕೊಂಡೇ ಬಂದಿದ್ದಾರೆ. ನೀನು ದೇವ್ರ ಚಿತ್ತವನ್ನು ಅರ್ಥ ಮಾಡ್ಕೊಂಡ್ರೆ ಖಂಡಿತವಾದ ರಕ್ಷಣೆ ಹೊಂದುತ್ತೀಯ. ನಿನ್ನ ಕುಟುಂಬವನ್ನು ರಕ್ಷಿಸ್ತೀಯ, ನಿನ್ನ ಸಭೆನ ರಕ್ಷಿಸ್ತೀಯ, ನೀನು ಅನೇಕರಿಗೆ ಸಾಕ್ಷಿಯಾಗಿರ್ತೀಯ. ದೇವ್ರ ಚಿತ್ತ ನೀನು ಅರ್ಥ ಮಾಡ್ಕೊಳ್ಳದೆ ಯಾವಾಗ ನಿನ್ನ ಬಗ್ಗೆ ಯೋಚನೆ ಮಾಡೋದಲ್ಲ, ದೇವ್ರ ಚಿತ್ತ ಏನು ನನ್ನ ಜೀವನದಲ್ಲಿ ಅನ್ನೋದನ್ನ ನೀನು ಅರ್ಥ ಮಾಡ್ಕೊಳ್ಬೇಕು. ಸಮಯ ಆಗ್ತಾ ಇದೆ. ಆದರೂ ಮೊದಲಾಗಿ ಏನಂತ ಹೇಳಿದ್ರೆ ಯಹೂದ್ಯರು ಉಳಿದಿದ್ದನ್ನ ನಾವು ನೋಡ್ತೇವೆ. ಅದರಲ್ಲಿ ನಾವು ನೋಡುವಾಗ ಮುಖ್ಯವಾಗಿ ಏನಂದ್ರೆ ಪೂರಿಮ್ ಹಬ್ಬವನ್ನು ಮಾಡುವಂಥದ್ದು. ಈ ಪೂರಿಮ್ ಹಬ್ಬ, ಪೂರಿಮ್ ಅಂದ್ರೆ ಚೀಟು ಹಾಕ್ತಿದ್ರು ಅವರು. ಯಾವ ದಿನ ಇವನ್ನೆಲ್ಲ ಸಾಯಿಸಬೇಕು ಅಂತ ಚೀಟು ಹಾಕಿ, ಚೀಟಿನ ಮೂಲಕನೇ ಹಾಮಾನನು ಕೂಡ ಆ ದಿನವನ್ನು ನಿಗದಿ ಮಾಡಿದ್ದ. ಸೊ ಈ ಪೂರಿಮ್ ಹಬ್ಬದ ದಿನ ಆಕ್ಚುಲಿ ಪೂರಿಮ್ ವಿನಾಶದ ದಿನ ಆಗ್ಬೇಕಾಗಿತ್ತು. ಚೀಟು ಹಾಕಿದ ವಿನಾಶದ ದಿನ ಆಗ್ಬೇಕಾಗಿತ್ತು ಇಸ್ರಾಯೇಲರಿಗೆ. ಆದ್ರೆ ಅದೇ ಪೂರಿಮ್ ಹಬ್ಬ ಅವರಿಗೆ ಸಂತಸದ ಹಬ್ಬವಾಯಿತು, ಸಂತೋಷದ ದಿನವಾಯಿತು. ನಿನ್ನ ದುಃಖವು ಸಂತೋಷವಾಗುತ್ತೆ ಅಂತ ದೇವರ ವಾಕ್ಯದಲ್ಲಿ ಹೇಳುವ ಹಾಗೆ, ಯಾವ ದಿನ ಅವರ ನಾಶನದ ದಿನವಾಗಿತ್ತೋ ಅದೇ ದಿನ ಅವರ ಸಂತೋಷದ ದಿನವಾಗಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗಿ ಈ ಒಂದು ಹಬ್ಬವನ್ನ ಇವತ್ತಿಗೂ ಕೂಡ ಇದು ಆಚರಿಸ್ತಾ ಇರೋದನ್ನ ನಾವು ನೋಡ್ತೀವಿ. ಇಸ್ರಾಯೇಲರು ಇವತ್ತು ಕೂಡ ಅದನ್ನ ನೆನಪಿಸ್ಕೊಳ್ತಾರೆ. ಇದನ್ನ ಇತಿಹಾಸದಲ್ಲಿ ಬಂದಿದ್ದಾರೆ. ಇದೊಂದು ಕಟ್ಟು ಕಥೆ ಅಲ್ಲ, ಇದು ನಡೆದಿರುವಂತಹ ಘಟನೆ. ಹಾಗಾಗಿ ಚರಿತ್ರೆಯಲ್ಲಿ ಈ ಹಬ್ಬದ ಬಗ್ಗೆ ಬರೆಯಲ್ಪಟ್ಟಿದೆ. ಅಂದ್ರೆ ಇದೊಂದು ಗುರುತಾಗಿದೆ ಇಂದಿಗೂ ಕೂಡ ಪೂರಿಮ್ ಹಬ್ಬ. ಕೊನೆಯದಾಗಿ ಮುಕ್ತಾಯದಲ್ಲಿ ನಾವು ನೋಡುವಂಥದ್ದು ಈ ಒಂದು ಸಂದೇಶದಿಂದ ಗುಪ್ತ ಶಿಷ್ಯಳಾಗಿದ್ದ ಎಸ್ತೇರಳು ಯಾವ ರೀತಿ ಇಸ್ರಾಯೇಲರನ್ನ ಯಹೂದ್ಯರನ್ನ ತಕ್ಕ ಸಮಯದಲ್ಲಿ ಎದ್ದು ರಕ್ಷಣೆ ಮಾಡ್ಕೋ ದೇವರ ಚಿತ್ತದಂತೆ ನಡ್ಕೊಳ್ಳೋ ನೋಡಿದ್ವಿ. ಇದನ್ನ ತಿಳಿದವರಾಗಿ ನಾವು ಏನ್ ಮಾಡಬೇಕು, 3 ವಿಷಯಗಳನ್ನ ನಾವು ಅರ್ಥ ಮಾಡೋಣ. ನಿನ್ನ ಸ್ಥಾನವನ್ನ ಗ್ರಹಿಸಿಕೊಳ್ಬೇಕು. ಏನು ನಿನ್ನ ಸ್ಥಾನ? ಈಗ ನೀನೇನೇ ಆಗಿರು ಅದು ದೇವರು ನಿನ್ನನ್ನು ಇಟ್ಟಿರುವಂತ ಸ್ಥಳ ಅಂತ ತಿಳ್ಕೊ. ಹಲ್ಲೆಲೂಯಾ. ಈಗ ನೀನ್ ಏನೇ ಆಗಿರು, ಇನ್ನೊಬ್ಬರ ಜೊತೆ ನೀನು ಕಂಪೇರ್ ಮಾಡ್ಕೋಬೇಡ, ಇನ್ನೊಬ್ಬರ ಜೊತೆ ಹೋಲಿಸ್ಕೋಬೇಡ. ಅವ್ರು ನನಗಿಂತ ಚೆನ್ನಾಗಿದ್ದಾರೆ, ಅವ್ರು ನನಗಿಂತ ಚೆನ್ನಾಗಿ, ಇನ್ನೊಬ್ಬರನ್ನೆಲ್ಲ ನೀನು ನೋಡ್ಬೇಕಾದ್ರೆ ದೇವರನ್ನು ಮಾತ್ರ ನೋಡ್ಬೇಕು. ಮನುಷ್ಯರನ್ನ ನೋಡೋರು ನಿಜವಾಗ್ಲೂ ಕೂಡ ತೃಪ್ತರಾಗಿ ಸಂತೋಷವಾಗಿರೋದು ಸಾಧ್ಯನೇ ಇಲ್ಲ. ದೇವರನ್ನು ನೋಡೋರು ಮಾತ್ರ ಸಂತೋಷವಾಗಿರುತ್ತೆ. ಹಾಗಾಗಿ
ಮನುಷ್ಯರ ಮೇಲೆ ನಿನ್ನ ದೃಷ್ಟಿ ಇಡಬೇಡ, ಲೋಕದವ್ರ ಮೇಲೆ ದೃಷ್ಟಿ ಇಡಬೇಡ, ದೇವ್ರ ಮೇಲೆ ಇಡು. ಸೊ ನೀನೇನು ಆಗಿದೆಯಾ, ನೀನು ಅನ್ಕೊಳ್ಬೋದು ನಾನೇನೇನೋ ಆಗ್ಬೇಕು ಅನ್ಕೊಂಡೆ, ನಾನೇನು ಆಗಕ್ಕಾಗ್ತಿಲ್ಲ, ನಾನೇನೇನೋ ಸಾಧಿಸ್ಬೇಕು ಅನ್ಕೊಂಡೆ, ಏನೂ ಆಗ್ತಿಲ್ಲ. ನಿನ್ನ ಪ್ರಯತ್ನಗಳೆಲ್ಲ ಒಂದು ವೇಳೆ ವ್ಯರ್ಥವಾಗಿ ಕಾಣ್ತಾ ಇದ್ದಿರ್ಬೋದು. ಅಲ್ಲ, ನೀನು ಇಲ್ಲಿ ಇರಬೇಕು ಅಂತಾನೆ ದೇವರು ನಿಶ್ಚಯಿಸ್ಕೊಂಡಿರೋದು. ಅಲ್ಲಲ್ಲೂಯ್ಯ. ನೀನೀಗ ಯಾವ ಕೆಲಸ ಮಾಡ್ತಿದೀಯಾ, ನೀನು ಯಾವ ಸ್ಥಾನದಲ್ಲಿದೆಯಾ, ಅದು ದೇವರು ನಿನಗೆ ಕೊಟ್ಟಿರುವಂತಹ. ಇದನ್ನು ನೀನು ಗ್ರಹಿಸ್ಕೊಂಡ್ರೆ ದೇವ್ರಿಗೋಸ್ಕರ ನೀವೇನು ಮಾಡಬೇಕು ಅನ್ನೋದು ತಿಳ್ಕೊತೀಯ. ಫಸ್ಟು ನಾನು ಇರುವಂಥದ್ದು ಈ ಜಾಗ, ಅದು ದೇವರ ಚಿಂತ ಅಂತ ತಿಳ್ಕೊ. ನೀನಿರುವಂತಹ ಮನೆ, ನೀನಿರುವಂತಹ ಕೆಲಸ ದೇವರು ನಿನಗೆ ಕೊಟ್ಟಿರುವಂಥದ್ದು ಅಂತ. ಅದಕ್ಕಿಂತ ಒಳ್ಳೆ ಕೆಲಸ ಮಾಡೋಕೆ ಆಗುತ್ತೆ ಅಂತ ನೀನು ಪ್ರಯತ್ನ ಮಾಡ್ತಿರ್ಬೋದು, ಅದಕ್ಕಿಂತ ಒಳ್ಳೆ ಕುಟುಂಬ, ಅದಕ್ಕಿಂತ ಒಳ್ಳೆ ಊರು, ಒಳ್ಳೆ ಸಂಬಂಧಗಳು, ಒಳ್ಳೆ ಸ್ನೇಹಿತರು ನೀನು ಯೋಚನೆ ಮಾಡ್ಬೋದು. ಆದರೆ ನೀನು ಅಲ್ಲಿ ಇದೆಯಾ ಅಂದರೆ ಅದು ದೇವರ ಚಿಂತ. ಅಲ್ಲೂಯ್ಯ. ದೇವ್ರ ಮಕ್ಕಳಾಗಿರೋದು ಈಗ ಎಷ್ಟೇಳು ಅರಮನೆಗೆ ಹೋಗ್ಬೇಕನ್ನೋ ಆಲೋಚನೆ ಇರಲಿಲ್ಲ ಅವಳಿಗೆ, ದೇವರಲ್ಲಿ ಇರ್ತಿದ್ದ ಅವಳು. ಈ ಒಂದು ಯೋಸೇಫನು ಗುಲಾಮನಾಗಿರ್ಬೇಕು ಅನ್ನೋದು ದೇವರ ಚಿಂತ. ಸೊ ಅದನ್ನು ಅವನು ಗ್ರಹಿಸಿಕೊಂಡ. ಯಾವತ್ತೂ ಅವನು ದೇವ್ರ ವಿರುದ್ಧವಾಗಿ ಕಂಪ್ಲೇಂಟ್ ಹೇಳಲಿಲ್ಲ. ನೀನು ಕೂಡ ಅಷ್ಟೇ, ನೀನು ಇರೋ ಸ್ಥಾನದಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸು. ಎರಡನೇದಾಗಿ ಅಪಾಯವನ್ನು ತೆಗೆದುಕೋ. ಅಪಾಯ ಅಂತ ಹೇಳಿದ್ರೆ ರಿಸ್ಕ್ ಅಂತಾರೆ. ರಿಸ್ಕ್ ತಗೋಬೇಕು ನಾವು ನಮ್ಮ ಲೈಫಲ್ಲಿ. ಎಷ್ಟೇಳು ರಿಸ್ಕ್ ತಗೊಂಡ್ಲು. ಯಾಕೆ ರಿಸ್ಕ್ ತಗೊಂಡಿದ್ದು ಅಂದ್ರೆ ಇತರರನ್ನ ಉಳಿಸೋದು. ಒಂದ್ ವೇಳೆ ಅವಳು ನಾನೇನು ಅರಮನೆಯಲ್ಲಿ ಇದೀನಲ್ಲ, ಸುರಕ್ಷಿತವಾಗಿದ್ದೀನಲ್ಲ, ಸಾಕು ಅನ್ಕೊಂಡಿದ್ರೆ ಯಹೂದರೆಲ್ಲರೂ ನಾಶವಾಗ್ತಾ ಇದ್ರು. ಅವಳ ಜೀವನದಲ್ಲಿ ಅವಳು ಒಂದು ಅಪಾಯವನ್ನು ತೆಗೆದುಕೊಳ್ತಾಳೆ, ಒಂದು ರಿಸ್ಕ್ ತಗೊಳ್ತಾಳೆ. ಅದೇ ಎಸ್ತೇರ್ ಪುಸ್ತಕದಲ್ಲಿ 4:16 ನಾವು ಯಾವತ್ತೂ ಮರಿಬಾರ್ದು. ಅವಳು ಹೇಳುವಂತ ಮಾತು, ನಾನು ಸತ್ತರೆ ಸಾಯುತ್ತೇನೆ, ವಿಧಿ ಮೀರಿ ರಾಜನ ಮುಂದೆ ಹೋಗಿ ನಿಲ್ತೇನೆ, ಸತ್ತರೆ ಸಾಯುತ್ತೇನೆ. ಅದು ಅವಳ ತೀರ್ಮಾನ, ಅದು ಅವಳ ರಿಸ್ಕ್. ರಾಜ ಮುಂದೆ ಹೋಗಿ ನಿಂತ್ಕೊಳ್ಳೋದೇ ರಿಸ್ಕ್, ಯಾಕಂದ್ರೆ ಅದು ಜೀವ ಹೋಗುವಂಥದ್ದು. ಈಗ ದಾನಿಯೆಲ್ಲ ಪ್ರಾರ್ಥನೆ ಮಾಡೋದು ಒಂದು ರಿಸ್ಕ್, ಹೌದಲ್ಲ? ಪ್ರಾರ್ಥನೆ ಮಾಡಬಾರ್ದು ಅಂತ ಹೇಳಿದ್ದು, ಪ್ರಾರ್ಥನೆ ಮಾಡಿದ್ರೆ ಸಿಂಹದ ಗವಿಗೆ ಆಗ್ತೀವಿ ಅಂತ ರಿಸ್ಕ್ ತಗೊಂಡವನು ದೇವರಿಗೋಸ್ಕರ. ರಾಜನೇ ರಕ್ಷಣೆ ಹೊಂದೋದು. ಅಲ್ಲಲ್ಲೂಯ್ಯ. ಏನಕ್ಕೆ ರಿಸ್ಕ್? ಇತರನ್ನ ಉಳಿಸೋದು. ಶಾದ್ರಾಗ ಮೇಷಕ ಅಬೇದ್ನೆಗೋ ರಿಸ್ಕ್ ತಗೊಂಡು ರಾಜನ ಮಾತನ್ನ ಮೀರಿ ಅವರು ದೇವರಿಗೋಸ್ಕರ ಜೀವಿಸಿದ್ರು. ನೀವೇನಾದ್ರೂ ಈ ವಿಗ್ರಹಕ್ಕೆ ಅಡ್ಡ ಬಿದ್ದಿಲ್ಲ ಅಂದ್ರೆ ಒಂದು ಬೆಂಕಿ ಕೆರೆಗೆ ಆಗ್ಬಿಡ್ತೀವಿ ಅಂತ, ನಾವು ಸತ್ರು ಪರವಾಗಿಲ್ಲ, ನಾವು ಈ ವಿಗ್ರಹಕ್ಕೆ ಅಡ್ಡ ಬೀಳಲ್ಲ ಅಂತ ತೀರ್ಮಾನ ಮಾಡಿಕೊಂಡು ರಿಸ್ಕ್ ತಗೊಂಡು ಅವ್ರ ಜೀವನದಲ್ಲಿ ಬೆಂಕಿದ ಹೊರಗಡೆ ಬಂದರು. ಈ ಥರ ಒಬ್ಬ ದೇವ್ರಿಗೆ, ಇವರ ದೇವರಲ್ಲದೆ ಯೆಹೋವನಲ್ಲದೆ ಯಾರಿರ್ತಾರೆ ಅಂತ ಹೇಳ್ಬಿಟ್ಟು ರಾಜನು ಕೂಡ ರಕ್ಷಣೆ ಹೊಂದೋದನ್ನು ನಾವು ನೋಡ್ತೀವಿ. ಅಲ್ಲಲ್ಲೂಯ್ಯ. ಇಡೀ ಬಾಬಿಲೋನ್ ದೇಶ ರಕ್ಷಣೆ ಹೊಂದೋದನ್ನು ನಾವು ನೋಡ್ತೀವಿ. ಸೊ ರಿಸ್ಕ್ ತಗೊಳ್ಳೋದು ತುಂಬಾ ಮುಖ್ಯವಾಗಿದೆ. ಯಾವ ಸಮಯದಲ್ಲಿ ದೇವರಿಗೋಸ್ಕರ ನಾವು ರಿಸ್ಕ್ ತಗೋಬೇಕು ಅನ್ನೋದನ್ನ ತಿಳಿದಿರ್ಬೇಕು. ಮೂರನೇದಾಗಿ ದೇವರ ಸಾರ್ವಭೌಮತ್ವದಲ್ಲಿ ನಂಬಿಕೆ ಇಡುವ. ಸಾರ್ವಭೌಮತ್ವ ಅಂದ್ರೆ ಏನು? ಸರ್ವಾಧಿಕಾರ. ಎಲ್ಲ ಕೂಡ ದೇವರ ಅಧೀನದಲ್ಲಿ ಇದೆ ಅನ್ನೋದನ್ನ ನಂಬಿಕೆ ಇಡಬೇಕಾಗಿದೆ. ಈ ಭೂಲೋಕದಲ್ಲಿ ನಡೀತಿರೋದೆಲ್ಲವೂ ಕೂಡ ಸೈತಾನ ಅನ್ಕೊಳ್ತಿರೋದು ಸೈತಾನ ಪ್ರಕಾರ ನಡೀತಿದೆ ಅಂತ ಹೇಳ್ಬೇಕು. ಅಲ್ಲವೇ ಅಲ್ಲ. ಪರಲೋಕ, ಭೂಲೋಕ, ಪ್ರತಿಯೊಂದು ಏನೆಲ್ಲ ನಡೀತಿದೆ ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲವೂ ಕೂಡ ದೇವರ ಕಂಟ್ರೋಲ್ ಅಲ್ಲಿ ಇದೆ ಅಂತ. ಸಾರ್ವಭೌಮತ್ವ ಅಂದ್ರೆ ಆತನ ಕಂಟ್ರೋಲ್ ಅಲ್ಲಿ ಇದೆ ಅಂತ. ಅಲ್ಲಲ್ಲೂಯ್ಯ. ಹಾಗಾಗಿ ನಿನ್ನ ಜೀವನದಲ್ಲಿ ಕೂಡ ಅಷ್ಟೇ, ಏನೆಲ್ಲ ನಡೀತಾ ಇದೆ, ನನ್ನ ಜೀವನದಲ್ಲಿ ನಾನು ಮಾಡುವಂಥ ಎಲ್ಲ ಕೆಲಸಗಳು, ನನ್ನ ಕುಟುಂಬ, ನನ್ನ ಸೇವೆ, ನನ್ನ ಕೆಲಸ ಕಾರ್ಯ ಎಲ್ಲವೂ ದೇವರ ಕಂಟ್ರೋಲಲ್ಲಿದೆ ಅಂತ ನೀನು ನಂಬಬೇಕು. ಆಮೇಲೆ ಯಾವಾಗ ಇದನ್ನು ನೀನು ನಂಬ್ತೀಯೋ ಆಗ ಮಾತ್ರನೇ ನಿನ್ನ ಜೀವನದಲ್ಲಿ ಎಲ್ಲ ದೇವರು ನಿನ್ನ ಜೀವನದಲ್ಲೆಲ್ಲ ಒಳ್ಳೆಯದನ್ನೇ ಮಾಡ್ತಾರೆ. ಆತನನ್ನು ಪ್ರೀತಿಸುವವರ ನಿಮಿತ್ತ, ಆತನಲ್ಲಿ ನಂಬಿಕೆ ಇಟ್ಟಿರುವವರ ಜೀವಿತದಲ್ಲಿ ದೇವರು ಎಲ್ಲವನ್ನ ಒಳ್ಳೆಯದೇ ಮಾಡ್ತಾರೆ.
ನೀನು ಯಾವಾಗ ನಿನ್ನ ಸ್ಥಾನ ಗ್ರಹಿಸ್ಕೊಳ್ತೀಯೋ, ದೇವರಿಗೋಸ್ಕರ ರಿಸ್ಕ್ ತಗೋತೀಯೋ, ದೇವರ ಒಂದು ಸಾರ್ವಭೌಮತ್ವದಲ್ಲಿ ನಂಬಿಕೆ ಇಡ್ತೀಯೋ, ನಿನ್ನ ಜೀವನದಲ್ಲಿ ದೇವರು ಆಶೀರ್ವಾದ ಮಾಡಿ ನಿನ್ನನ್ನು ಅನೇಕರಿಗೆ ಸಾಕ್ಷಿಯಾಗಿ ನಿಲ್ಲಿಸ್ತಾನೆ. ನಿನ್ನನ್ನು ನೀನು ರಕ್ಷಣೆ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ನಿನ್ನ ಮೂಲಕ ಅನೇಕರನ್ನ ರಕ್ಷಿಸ್ತಾನೆ. ಹಾಗಾಗಿ ಒಂದು ವೇಳೆ ನೀನಿರೋ ಗ್ರಾಮದಲ್ಲಿ ನೀನು ಗುಪ್ತವಾಗಿರುವಂಥ ಸಮಯ ಇರ್ಬೋದು, ದೇವರ ನಂಬಿದ್ರು ಕೂಡ ಹೇಳ್ಕೊಳ್ದೇ ಇರುವಂಥ ಸ್ಥಿತಿ ಇರ್ಬೋದು ಅನೇಕರಿಗೆ. ಮತ್ತೆ ನೀನು ಕೆಲಸ ಮಾಡೋ ಜಾಗದಲ್ಲಿ ಕೂಡ ನಾನು ಕ್ರೈಸ್ತಳು, ಕ್ರಿಸ್ಟಿಯನ್, ದೇವರ ಮಗ, ದೇವರ ಮಗಳು ಅಂತ ಹೇಳ್ಕೊಳ್ದೇ ಇರುವಂಥ ಸ್ಥಿತಿಯಲ್ಲಿ ನೀನು ಇರ್ಬೋದು, ಪರವಾಗಿಲ್ಲ. ಒಬ್ಬ ದಿನ ನಾನು ಯೆಹೋವನ ದೇವರ ಮಗನು ಅಂತ ಏನು ಹೇಳ್ಕೊಂಡಿಲ್ಲ. ಆ ಥರ ಹೇಳ್ಕೊಂಡಿದ್ರೆ ಅವರನ್ನು ಆಗಲೇ ಓಡಿಸ್ಬಿಡ್ತಿದ್ದ, ಸಾಯಿಸ್ಬಿಡ್ತಿದ್ದ. ದೇವರ ಚಿತ್ತ ಅವನ ಜೀವನದಲ್ಲಿ ನೆರವೇರ್ತಿರ್ಲಿಲ್ಲ. ಕೆಲವು ದಿನಗಳು, ಕೆಲವು ಸಮಯಗಳು ನಾವು ಯೋಚನೆ ಮಾಡ್ಬೇಕು. ಅದಕ್ಕೆ ಸರ್ಪದಂತೆ ಯುಕ್ತಿ ಉಳ್ಳವರಾಗಿ ಕೂಡ ನಾವು ಇರಬೇಕು. ಎಲ್ಲ ಸಮಯದಲ್ಲೂ ಕೂಡ ನಾವು ನಮ್ಮನ್ನು ತೋರ್ಪಡಿಸ್ಕೊಳ್ಳೋದಲ್ಲ. ಈಗ ಹೆಸರುಗಳ ಬಗ್ಗೆ ನಾವು ನೋಡಿದಾಗೆ ಒಂದು ಸಮಯ ತನಕ ನಾವು ಕೆಲವು ಸಮಯ ಪರಿಸ್ಥಿತಿಗಳಲ್ಲಿ, ಕೆಲವು ಜಾಗದಲ್ಲಿ ನಮ್ಮ ಒಂದು ಗುರುತನ್ನ, ದೇವರ ಮಕ್ಕಳೆಂಬ ಗುರುತನ್ನ ನಾವು ರಹಸ್ಯವಾಗಿರುವಂಥ ಪರಿಸ್ಥಿತಿ ಇರ್ಬೋದು, ತೊಂದರೆ ಇಲ್ಲ. ಆದರೆ ನೀನು ದೇವರ ಮಗನಾಗಿ ಮಗಳಾಗಿ ಇರೋದು ತುಂಬ ಮುಖ್ಯ. ದೇವರ ಸಮಯ ಅಂತ ಬಂದಾಗ, ಕೊನೆಯ ಸಮಯ, ಆ ಸಮಯದಲ್ಲಿ ನೀನಿಲ್ಲ ಅಂದರೆ, ನೀನು ದೇವರ ಮಗನಾಗಿ ಮಗಳಾಗಿ ಸಾಕ್ಷ್ಯಗಳಲ್ಲಿ ನಿಂತಿಲ್ಲ ಅಂತ ಹೇಳಿದ್ರೆ, ನೀನಾಗಲಿ ನಿನ್ನ ಕುಟುಂಬವಾಗಿ ಆ ಜನರಾಗಲಿ ನಾಶವಾಗ್ತಾರೆ ಅನ್ನೋ ಸಮಯದಲ್ಲಿ ಖಂಡಿತ ನೀನು ರಿಸ್ಕ್ ತಗೊಳ್ಳಬೇಕು. ಅದಲ್ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಿ. ಹಾಗಾಗಿ ಎಲ್ಲ ಕಾರ್ಯಗಳನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಕೂಡ ಎಸ್ತರಳಂತೆ ರಹಸ್ಯ ಅಥವಾ ಗುಪ್ತ ಶಿಷ್ಯರಾಗಿ ಈ ಲೋಕದಲ್ಲಿ ದೇವರಿಗೋಸ್ಕರ ನಿಲ್ಲೋಣ. ಇವಳು ಹೇಗೆ ಗುಪ್ತ ಶಿಷ್ಯರಾಗಿ ದೇವರಿಗಾಗಿ ನಿಂತು ದೇವರ ಚಿತ್ತವನ್ನು ಅರ್ಥ ಮಾಡಿಕೊಂಡು ತಕ್ಕ ಸಮಯದಲ್ಲಿ ದೇವರಿಗೋಸ್ಕರ ಅವಳು ಅಪಾಯವನ್ನು ಎದುರಿಸಲು, ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಾವು ದೇವರಿಗೋಸ್ಕರ ಎಲ್ಲ ಸಮಯದಲ್ಲೂ ಸಿದ್ಧರಾಗಿರೋಣ. ದೇವರು ನಮ್ಮನ್ನು ಕೂಡ ಎಸ್ತರಳಂತೆ ಉಪಯೋಗ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಮ್ಮ ಸ್ತೋತ್ರವಾಗಲಿ. ಈ ಒಂದು ಮಧ್ಯಾಹ್ನದ ಸಮಯದಲ್ಲಿ ನಿಮ್ಮ ಪಾದಲ್ಲ ಬರ್ತಾ ಇದ್ದೇವೆ. ನಿಮ್ಮ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಷ್ಟರಳಂತೆ ನಾವು ಕೂಡ ದೇವರೇ ಅಪ್ಪ, ನಮ್ಮ ಸ್ಥಾನಮಾನಗಳಲ್ಲಿ ನಿಮ್ಮನ್ನ ದೇವರೇ ಗ್ರಹಿಸಿಕೊಳ್ಳಲು, ಅಪ್ಪ ದೇವರೇ ನಿಮಗೋಸ್ಕರ ನಾವು ಅಪಾಯಗಳನ್ನು ಎದುರಿಸಲು, ಕರ್ತನೇ ಸ್ತೋತ್ರ ಸ್ವಾಮಿ, ಇತರರನ್ನು ಉಳಿಸಲು ಸಹಾಯ ಮಾಡಿರಿ. ಹಾಗೆಯೇ ನಿಮ್ಮ ಸಾರ್ವಭೌಮತ್ವದಲ್ಲಿ ನಾವು ನಂಬಿಕೆ ಇಟ್ಟು ದೇವರೇ, ಹೌದು ಸ್ವಾಮಿ, ನೀವು ನಮ್ಮ ಜೀವನದಲ್ಲಿ ಎಲ್ಲಾ ಸ್ಥಿತಿಗಳಲ್ಲೂ ಕೂಡ, ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಒಳ್ಳೆಯದನ್ನೇ ಮಾಡ್ತೀರಾ ಎಂಬುದಾಗಿ ನಂಬಿಕೆ ಇಟ್ಟು ನಿಮಗೋಸ್ಕರವೇ ನಾವು ಬಲವಾಗಿರಲು ಸಹಾಯ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್.